ವಿದ್ಯಾರ್ಥಿಗಳೇ, ಈ ದಿನ 9ನೇ ತರಗತಿಯ ಭೂಗೋಳಶಾಸ್ತ್ರ ವಿಭಾಗದ 4ನೇ ಅಧ್ಯಾಯ ಕರ್ನಾಟಕದ ಜಲಸಂಪತ್ತು ಪಾಠದ ಬಗ್ಗೆ ನಾವು ತಿಳಿತಾ ಹಾಗಾದ್ರೆ ಈ ಪಾಠದಲ್ಲಿ ಏನು ಅಂಶಗಳನ್ನು ಕುರಿತು, ಕಲಿಕಾ ಅಂಶಗಳೇನು, ಯಾವ ಅಂಶಗಳನ್ನು ಕುರಿತು ಈ ಪಾಠದಲ್ಲಿ ಅಭ್ಯಾಸ ಮಾಡ್ತೀವಿ ಅಂತ ನೋಡೋದಾದ್ರೆ, ಕರ್ನಾಟಕದ ನದಿಗಳನ್ನು ಕುರಿತು ಅಧ್ಯಯನ ಮಾಡ್ತೀವಿ. ಜಲಸಂಪನ್ಮೂಲ ಅಂತಂದ್ರೆ ನದಿಗಳು ಯಾವುವು, ಆ ನದಿಗಳಲ್ಲಿ ಕರ್ನಾಟಕದ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಯಾವುವು, ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಯಾವುವು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡ್ತೀವಿ ಮುಖ್ಯವಾಗಿ. ಅದರ ಜೊತೆಗೆ ಕರ್ನಾಟಕದಲ್ಲಿ ನೀರಾವರಿ ವ್ಯವಸ್ಥೆ, ನೀರಾವರಿಯ ವಿಧಗಳು, ಇವುಗಳನ್ನು ಕುರಿತು ಅಧ್ಯಯನ ಮಾಡ್ತೀವಿ. ಜೊತೆಗೆ ಜಲವಿದ್ಯುತ್ ಉತ್ಪಾದನಾ ಘಟಕಗಳು ಯಾವುವು, ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಯಾವುದು ಅನ್ನೋದನ್ನ ಅಧ್ಯಯನ ಮಾಡ್ತೀವಿ. ಪ್ರಮುಖ ಅಣೆಕಟ್ಟೆಗಳ ಬಗ್ಗೆ ತಿಳ್ಕೊಳ್ತೀವಿ. ಹಾಗೇನೆ ಕರ್ನಾಟಕದ ಪ್ರಮುಖ ನದಿ ನೀರಿನ ವಿವಾದಗಳನ್ನು ಕುರಿತು ಅಭ್ಯಾಸ ಮಾಡ್ತೀವಿ. ಇವಿಷ್ಟು ಈ ಪಾಠದಲ್ಲಿ ನಾವು ತಿಳಿಯಲಿಕ್ಕೆ ಹೊರಟಿರ್ತಕ್ಕಂಥ ಕಲಿಕಾಂಶ. ಬನ್ನಿ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕದ ಜಲಸಂಪನ್ಮೂಲಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಜಲಸಂಪತ್ತು ಅಂತ ಹೇಳಿದ್ರೆ ಏನು? ಜಲ ಅಂದ್ರೆ ಏನಪ್ಪ? ನೀರು. ಪ್ರತಿಯೊಂದು ರಾಜ್ಯವು ತನ್ನದೇ ಆಗಿರ್ತಕ್ಕಂಥ ನದಿಗಳ, ತನ್ನ ರಾಜ್ಯದಲ್ಲಿ ಹರಿತಕ್ಕಂಥ ನದಿಗಳು ಅಂತಕ್ಕಂಥದ್ದು ಇದು ನಿಸರ್ಗದ ಕೊಡುಗೆ. ನೀರು ನಿಸರ್ಗದ ಕೊಡುಗೆ. ಈ ಹರಿತಕ್ಕಂಥ ನದಿಗಳು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ನದಿಗಳು ಕರ್ನಾಟಕದಲ್ಲಿ ಹುಟ್ಟಿದೀವಿ ಅಂತ ಹೇಳಿ ಕರ್ನಾಟಕದಲ್ಲಿ ಅಷ್ಟೇ ಹರಿಯಲ್ಲ ಅಲ್ವಾ. ಹರಿಯೋ ನದಿಗೆ ಯಾವ ಅಡೆತಡೆನೂ ಇರಲ್ಲ. ನಿರಾಗವಾಗಿ ಹರಿದು ಅದೇನ್ ಮಾಡುತ್ತೆ, ಸಮುದ್ರವನ್ನ ಸೇರ್ಕೊಳ್ಳುತ್ತೆ. ಹಾಗೆ ಕರ್ನಾಟಕದಲ್ಲಿ ಹುಟ್ಟಿ ಹರಿತಕ್ಕಂಥ ನದಿಗಳು ಕರ್ನಾಟಕದ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮುಂದುವರೆದು ಹರಿಯೋದನ್ನ ನಾವು ನೋಡ್ತಾ. ಕರ್ನಾಟಕದ ನದಿಗಳ ಬಗ್ಗೆ ಅಭ್ಯಾಸ ಮಾಡೋದಾದ್ರೆ, ಕರ್ನಾಟಕದ ನದಿಗಳನ್ನ ಮುಖ್ಯವಾಗಿ ಎರಡು ಭಾಗಗಳ, ಎರಡು ಪ್ರಕಾರಗಳಾಗಿ ನಾವು ಅಧ್ಯಯನದ ದೃಷ್ಟಿಯಿಂದ ಎರಡು ಪ್ರಕಾರ ಮಾಡ್ತೀವಿ. ಹೇಗೆ ಪ್ರಕಾರ ಮಾಡ್ಬೇಕಾದ್ರೆ ಯಾವ ದಿಕ್ಕಿಗೆ ಹರಿತಾ ಇದೆ ಅನ್ನೋದ್ರ ಆಧಾರದ ಮೇಲೆ ಎರಡು ಭಾಗ ಮಾಡ್ತೀವಿ. ಯಾವ ಭಾಗಗಳು ನೋಡಿ, ಒಂದು ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು, ಮತ್ತೊಂದು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು. ಕರ್ನಾಟಕದ ನದಿಗಳನ್ನ ಎರಡು ಭಾಗಗಳಾಗಿ ಮಾಡ್ತಾ ಇದ್ದೀವಿ ಅಭ್ಯಾಸದ ದೃಷ್ಟಿ, ಅಧ್ಯಯನದ ದೃಷ್ಟಿ. ಸುಲಭವಾಗಿ ನೆನಪಿರ್ಲಿ ಅನ್ನೋ ಕಾರಣಕ್ಕೆ ಎರಡು ಪ್ರಕಾರ ಮಾಡ್ಕೊಳ್ಬೇಕಾದ್ರೆ ಯಾವುದರ ಆಧಾರದ ಮೇಲೆ ಮಾಡ್ಕೊಳ್ತೀವಿ ಅಂದ್ರೆ, ಆ ನದಿಗಳು ಹರಿತಕ್ಕಂಥ ದಿಕ್ಕನ್ನ ಆಧರಿಸಿ ಎರಡು ಪ್ರಕಾರಗಳಾಗಿ ವಿಭಾಗ ಮಾಡ್ಕೊಳ್ತಾ ಇದ್ದೀವಿ. ಒಂದು ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು, ಮತ್ತೊಂದು ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು. ನೋಡಿ, ಕಾಣಿಸ್ತಾ ಇದೆ ನಿಮಗೆ ಕರ್ನಾಟಕ ಭೂಪಟ ಕಾಣಿಸ್ತಾ ಇದೆ. ಕರ್ನಾಟಕ ನಕ್ಷೆಯಲ್ಲಿ ಪೂರ್ವ ಯಾವುದು, ಪಶ್ಚಿಮ ಯಾವುದು? ಈಗ ಪೂರ್ವಾಭಿಮುಖ ಮತ್ತು ಪಶ್ಚಿಮಾಭಿಮುಖ ಅಂತ ಹೇಳ್ತೀವಲ್ವಾ. ಪೂರ್ವ ಭಾಗ ಯಾವುದು? ಕರ್ನಾಟಕದ ಪೂರ್ವ ಭಾಗ. ನಮಗೆ ದಿಕ್ಕುಗಳ ಪರಿಚಯ ಇದೆ. ಯಾವುದು ಕರ್ನಾಟಕದ ಪೂರ್ವ ಭಾಗ ಅಂತಂದ್ರೆ ಈ ಕಡೆ, ರೈಟ್. ಇದು ಪೂರ್ವ ಭಾಗ ಅಂದ್ರೆ ಕರ್ನಾಟಕದಲ್ಲಿ ಹುಟ್ಟಿ ಈ ಕಡೆ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳನ್ನ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು. ಹಾಗೆ ಇದು ಪಶ್ಚಿಮ, ಈ ಕಡೆ ಪಶ್ಚಿಮ. ಇದು ಪೂರ್ವ, ಈ ಕಡೆ ಪಶ್ಚಿಮ, ರೈಟ್. ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಅಂತ ಎರಡು ಭಾಗ ಮಾಡಿ. 4 ದಿಕ್ಕುಗಳಿದೆ, ನಾವು ಅಭ್ಯಾಸ ಮಾಡಿದೀವಿ. ಇದು ಪೂರ್ವ, ಇದು ಪಶ್ಚಿಮ ಅಂದ್ರೆ ಉತ್ತರ ಯಾವ್ದಪ್ಪ? ಮೇಲ್ಗಡೆ ಬರ್ತಕ್ಕಂಥದ್ದು ಉತ್ತರ, ಕೆಳಗೆ ಬರ್ತಕ್ಕಂಥದ್ದು ದಕ್ಷಿಣ. 4 ದಿಕ್ಕುಗಳನ್ನ ಗುರುತಿಸಿ ನೋಡೋಣ. ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಅಂದ್ರೆ ಸಾಮಾನ್ಯವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುಬಿಟ್ಟು ಈ ಕಡೆ ಪಶ್ಚಿಮ ಘಟ್ಟಗಳು ಅಂತ ಏನ್ ಕರಿತೀವಿ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿರ್ತಕ್ಕಂಥ ನದಿಗಳು ಯಥೇಚ್ಛವಾಗಿ ಪಶ್ಚಿಮ ಭಾಗಕ್ಕೆ ಹರಿದವು ಕೂಡ. ಅಂದ್ರೆ ಕೆಲವು ನದಿಗಳು ಪಶ್ಚಿಮದಲ್ಲಿ ಹುಟ್ಟಿದ್ರು ಕೂಡ ಪೂರ್ವಾಭಿಮುಖವಾಗಿ ಹರಿತಾವೆ. ಒಟ್ಟಾರೆ ಭಾರತದ ಅಥವಾ ಕರ್ನಾಟಕದ ನದಿಗಳು ಅಂತ ನೋಡಿದ್ರೆ, ದಕ್ಷಿಣ ಭಾರತದ ನದಿಗಳು ಅಂತ ನೋಡಿದ್ರೆ, ದಕ್ಷಿಣ ಭಾರತದ ಬಹುತೇಕ ನದಿಗಳು
ಇನ್ಕ್ಲೂಡಿಂಗ್ ಕರ್ನಾಟಕ, ಪೂರ್ವಾಭಿಮುಖವಾಗಿ ಹರಿಯುತ್ತೆ. ಯಾಕೆ ಪೂರ್ವಾಭಿಮುಖವಾಗಿ ಹರಿಯುತ್ತೆ? ನದಿಗಳು ಹೆಚ್ಚಿನ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುತ್ತವೆ. ಕಾರಣ ಇಷ್ಟೇ, ಕರ್ನಾಟಕ ಬರ್ತಕ್ಕಂಥದ್ದು ದಕ್ಷಿಣ ಭಾರತ. ದಕ್ಷಿಣ ಭಾರತ ಅಂತಂದ್ರೆ ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಈ ದಕ್ಕನ್ ಪ್ರಸ್ಥಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಇಳಿಜಾರಾಗಿರೋ ಕಾರಣಕ್ಕಾಗಿ ನದಿಗಳು ಯಾವಾಗಲೂ ಇಳಿಜಾರು ಯಾವ ಕಡೆಗಿರುತ್ತೋ ಆ ಕಡೆ ಅಲ್ವಾ. ಪರೀಕ್ಷೆ ಮಾಡಿದಿರಲ್ವಾ, ನಿಮ್ಮ ಮನೆ ಹತ್ರ ಎಲ್ಲಾರು ಉಬ್ಬು ತಗ್ಗೆಗಳಿರುತ್ತಲ್ಲ, ಒಂದು ಬಕೆಟ್ ನೀರು ತಗೊಂಡು ಹಾಕ್ರಿ, ಅಥವಾ ಮಳೆ ಬಂದಾಗ ಗಮನಿಸ್ರಿ. ಮಳೆ ಬಂದ ನೀರು ಯಾವ ಕಡೆ ಹರಿತಾ ಇರುತ್ತೆ, ಯಾವ ಕಡೆ ಇಳಿಜಾರಿರುತ್ತೋ ಆ ಕಡೆ ಕರ್ಕೊಂಡು ಅಲ್ವಾ, ಎತ್ತರದ ಪ್ರದೇಶಕ್ಕೆ ಹರಿಯಲ್ಲ. ಸೊ ದಕ್ಕನ್ ಪ್ರಸ್ಥಭೂಮಿ ಅಲ್ಲಿ ಬರ್ತಕ್ಕಂಥ ಕರ್ನಾಟಕದ ಪಶ್ಚಿಮ ಭಾಗ ಮತ್ತು ಪೂರ್ವ ಭಾಗವನ್ನು ನೋಡಿದ್ರೆ, ಪೂರ್ವ ಭಾಗಕ್ಕೆ ಕರ್ನಾಟಕ ಇಳಿಜಾರ ತಗ್ಗಾಲ, ಇದು ಎತ್ತರದ ಪ್ರದೇಶ ಅಂದ್ರೆ ಇದು ತಗ್ಗಾಲ ಪ್ರದೇಶ. ಹಾಗಾಗಿ ಈ ಹರಿತಕ್ಕಂಥ ನದಿಗಳು ಏನಾಗುತ್ತೆ, ಬಹುತೇಕ ನದಿಗಳು ಪೂರ್ವಾಭಿಮುಖವಾಗಿ ಹರಿತಕ್ಕಂಥದ್ದನ್ನು ಗೊತ್ತು. ಬಹಳಷ್ಟು ನದಿಗಳಿವೆ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿ. ನಾವಿಲ್ಲಿ ಅಭ್ಯಾಸದ ದೃಷ್ಟಿಯಿಂದಾಗಿ ಪ್ರಮುಖವಾಗಿ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಅಂತ ಹೇಳಿದ್ರೆ 4 ನದಿಗಳನ್ನ ನಾವು ಗುರುತಿಸ್ತೀವಿ. ನಿಮಗೆ ಪರೀಕ್ಷೆಯಲ್ಲಿ ಕೂಡ ಅಷ್ಟೇ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳನ್ನ ಹೆಸರಿಸಿ ಅಂತ ಕೇಳಿದ್ರೆ ಪ್ರಮುಖವಾಗಿ 4 ನದಿಗಳನ್ನ ಹೆಸರಿಸಬೇಕು. ಒಂದು ಕೃಷ್ಣಾ ನದಿ ಕೇಳಿರಲ್ಲ, ಕೃಷ್ಣಾ ನದಿ. ಎರಡನೇದು ಕಾವೇರಿ, ಕೃಷ್ಣ ಕಾವೇರಿ. ಮೂರನೇದು ಪೆನ್ನಾ. ಪೆನ್ನಾಗೆ ಮತ್ತೊಂದು ಹೆಸರಿದೆ, ಪಿನಾಕಿನಿ ಅನ್ನೋ ಹೆಸರಿನಲ್ಲಿ ಕೂಡ ಕರೀತಾರೆ ಪೆನ್ನಾ. ಮತ್ತೊಂದು ಪಾಲ. ನೋಡಿ, ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಬಂದಾಗ ಪ್ರಮುಖವಾಗಿ 4 ನದಿಗಳನ್ನ ಗುರುತಿಸಬೇಕು. ಯಾವ್ಯಾವುದು? ಕೃಷ್ಣ, ಕಾವೇರಿ, ಪೆನ್ನಾ ಮತ್ತು ಪಾಲ. 4 ಪ್ರಮುಖ ನದಿಗಳು. ಒಂದೊಂದು ನದಿಯ ಬಗ್ಗೆ ಒಂದಷ್ಟು ಅಂಶಗಳನ್ನ ತಿಳಿತಾ ಹೋಗೋಣ. ಮೊದಲನೇದಾಗಿ ಕೃಷ್ಣಾ ನದಿ. ಕೃಷ್ಣಾ ನದಿಯ ಉಗಮ ಸ್ಥಳ ಯಾವಪ್ಪ? ಕೃಷ್ಣಾ ನದಿಯ ಉಗಮ ಸ್ಥಳ ಅಂತ ಬಂದಾಗ ನೋಡಿ, ಮಹಾಬಲೇಶ್ವರ ಅಂತ ಕರೀತಾರೆ. ಕೃಷ್ಣಾ ನದಿಯ ಉಗಮ ಸ್ಥಳ ಮಹಾಬಲೇಶ್ವರ. ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳಲ್ಲಿ ಕೃಷ್ಣ ಅತ್ಯಂತ ಪ್ರಮುಖವಾದ ನದಿ. ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದ ಪ್ರಮುಖವಾದ ನದಿಗಳಲ್ಲಿ 2ನೇ ನದಿ ಕೃಷ್ಣ. ಮೊದಲು ಯಾವ್ದು ಬರುತ್ತೆ? ಹಾಗಾದ್ರೆ ಮೊದಲು ಗೋದಾವರಿ ಬರುತ್ತೆ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಅಂತ ಬರುತ್ತೆ ಗೋದಾವರಿ, ಅದು ಕರ್ನಾಟಕದಲ್ಲಿ. ನಾವು ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಮುಖವಾದ 2ನೇ ನದಿ ಅಂದ್ರೆ ಅದು ಕೃಷ್ಣಾ ನದಿ. ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಮಹಾಬಲೇಶ್ವರದಲ್ಲಿ ಹುಟ್ಟತಕ್ಕಂಥ ಕೃಷ್ಣ ನೋಡಿ ಇದೆ, ಕೃಷ್ಣಾ ನದಿ ಇದೆ ಇಲ್ಲಿ. ಕೃಷ್ಣಾ ನದಿ ಮಹಾಬಲೇಶ್ವರದಲ್ಲಿ ಹುಟ್ಟುಬಿಟ್ಟು ಪೂರ್ವಾಭಿಮುಖವಾಗಿ ಹರಿದು ಮುಂದೆ ಕರ್ನಾಟಕದಿಂದ ಮುಂದೆ ಆಂಧ್ರ ತಮಿಳುನಾಡಿಗೆ ಹೋಗುತ್ತೆ. ಆಂಧ್ರದಲ್ಲಿ ಪಾಸ್ ಆಗ್ಬೇಕಾದ್ರೆ ತುಂಗಭದ್ರಾ ನದಿ ಕೂಡ ಕೃಷ್ಣಾ ನದಿಯ ಉಪನದಿಯಾಗಿ ಜಾಯಿನ್ ಆಗಿ ಮುಂದೆ ಹೋಗುತ್ತೆ. ರೈಟ್. ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಮಹಾಬಲೇಶ್ವರದಲ್ಲಿ ಹುಟ್ಟಿದ ಕೃಷ್ಣಾ ನದಿ ಮಹಾಬಲೇಶ್ವರದಿಂದ ಪೂರ್ವಾಭಿಮುಖವಾಗಿ ಹರಿದ್ಬಿಟ್ಟು ಎಲ್ಲಿ ಬರುತ್ತೆ? ಸೀದಾ ಬಂಗಾಳಕೊಲ್ಲಿಗೆ ಬಂದು ಸೇರುತ್ತೆ. ಬಂಗಾಳಕೊಲ್ಲಿಗೆ ಬಂದು ಸೇರಿ ಪೂರ್ವಕ್ಕೆ ಬರ್ತಕ್ಕಂಥ ಎಲ್ಲ ನದಿಗಳು ಕೂಡ ಬಂಗಾಳಕೊಲ್ಲಿಗೆ ಸೇರುತ್ತೆ. ಸೊ ಹುಟ್ಟಿದ ಸ್ಥಳದಿಂದ ಅಂದ್ರೆ ಮಹಾಬಲೇಶ್ವರದಿಂದ ಈ ಕಡೆ ತಮಿಳುನಾಡು ದಾಟ್ಕೊಂಡು ಈ ಕಡೆ ಬಂಗಾಳಕೊಲ್ಲಿಗೆ ಬಂದು ಸೇರುವವರೆಗೆ ಎಷ್ಟು ಕಿಲೋಮೀಟರ್ ಹರಿದಿದೆ ಇದು ಅಂತ ನೋಡಿದ್ರೆ ಬರ್ಕೊಂಡಿರಿ, ಅಂಕಿಅಂಶ ಬೇಕಾಗುತ್ತೆ. 1392 ಕಿಲೋಮೀಟರ್. ಎಲ್ಲಿಂದ? ಮಹಾಬಲೇಶ್ವರದಿಂದ ಬಂಗಾಳಕೊಲ್ಲಿಯನ್ನ ಸೇರುವವರೆಗೆ. ಕೃಷ್ಣಾ ನದಿ ಹುಟ್ಟಿದ ಸ್ಥಳದಿಂದ ಸಮುದ್ರವನ್ನ ಸೇರುವವರೆಗೆ ಹರಿತಕ್ಕಂತ ದೂರ 1392 ಕಿಲೋಮೀಟರ್. ತುಂಬಾ ವಿಶಾಲವಾಗಿ ಹರಿತಕ್ಕಂಥ, ತುಂಬಾ ಉದ್ದ ಹರಿತಕ್ಕಂಥ ನದಿ
ಕೃಷ್ಣಾ ನದಿ. ಹಾಗೆ ಹರಿಬೇಕಾದ್ರೆ ಹಲವಾರು ಜಿಲ್ಲೆಗಳನ್ನ, ಹಲವಾರು ರಾಜ್ಯಗಳನ್ನ ಪಾಸ್ ಹಾಕೊಂಡು ಹೋಗುತ್ತೆ. ಹಾಗೆ ಹೋಗುವಂತಹ ಕೃಷ್ಣಾ ನದಿ, ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಕೃಷ್ಣಾ ನದಿ ಎಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಹರಿತಾ ಇದೆ? ಒಟ್ಟಾರೆ ಕೃಷ್ಣಾ ನದಿ ಮಹಾಬಲೇಶ್ವರದಿಂದ ಬಂಗಾಳ ಕೊಲ್ಲಿಗೆ ಸೇರುವವರೆಗೆ 1392 ಕಿಲೋಮೀಟರ್ ಹರಿಯುತ್ತೆ. ಆದ್ರೆ ಕರ್ನಾಟಕದಲ್ಲಿ ಎಷ್ಟು ಹರಿಯುತ್ತೆ ಅಂತ ನೋಡಿದ್ರೆ, ಕೃಷ್ಣಾ ನದಿ ಕರ್ನಾಟಕದಲ್ಲಿ ಹರಿತಕ್ಕಂತ ದೂರ 480 ಕಿಲೋಮೀಟರ್. 480 ಕಿಲೋಮೀಟರ್ ಉದ್ದವಾಗಿ ಕರ್ನಾಟಕದಲ್ಲಿ ಕೃಷ್ಣಾ ನದಿ ಹರಿಯುತ್ತೆ. ಹೀಗೆ ಹರಿತಕ್ಕಂತ ಕೃಷ್ಣಾ ನದಿಗೆ ಹಲವಾರು ನದಿಗಳು, ಸಣ್ಣ ಸಣ್ಣ ನದಿಗಳು ಬಂದು ಸೇರ್ತಾ ಹೋಗುತ್ತೆ. ಕೃಷ್ಣ ಒಂದು ಪ್ರಮುಖವಾದ ನದಿ. ಕೃಷ್ಣಾ ನದಿನ ಹಲವಾರು ಸಣ್ಣ ಪುಟ್ಟ ನದಿಗಳು ಒಂದು ಕೃಷ್ಣಾ ನದಿಯನ್ನ ಸೇರ್ಕೊಳ್ತಾ ಹೋಗುತ್ತೆ. ನೋಡಿ, ಮರಗಳನ್ನ ನೋಡಿದ್ರೆ ಮರಗಳಲ್ಲಿ ಒಂದು ಪ್ರಧಾನವಾದ ಕೊಂಬೆ ಇದ್ರೆ ಅದರಿಂದ ಹಲವಾರು ಕೊಂಬೆಗಳು ಸಿಟಿ ಹೊಡೆದು ಹೊರಗೋಗಿರುತ್ತೆ ಮರದ ವಿಚಾರಕ್ಕೆ. ಆದ್ರೆ ನದಿಗಳಲ್ಲಿ ಏನಾಗುತ್ತೆ, ಪ್ರಧಾನವಾದ ನದಿ ಹರಿತಾ ಇದ್ರೆ ಉಳಿದ ನದಿಗಳು ಪ್ರಧಾನ ನದಿಗೆ ಬಂದು ಸೇರ್ಕೊಂಡು ಆ ನದಿಯಲ್ಲಿ ಮುಂದೆ ಪಾಸ್ ಆಗುತ್ತೆ. ಹಾಗೆ ಕೃಷ್ಣಾ ನದಿಯ ಉಪನದಿಗಳನ್ನ ಬರೆಯಿರಿ ಅಂತ ಕೇಳಿದ್ರೆ, ನೋಡಿ, ಕೃಷ್ಣಾ ನದಿಗೆ ಪ್ರಮುಖವಾಗಿ 4 ಉಪನದಿಗಳನ್ನ ನಾವಿಲ್ಲಿ ಗುರುತಿಸ್ತಾ ಇದ್ದೀವಿ. ಭೀಮಾ ನದಿ, ಕೃಷ್ಣಾ ನದಿಯ ಉಪನದಿಗಳಲ್ಲಿ 4 ಪ್ರಮುಖವಾಗಿ ಬರ್ತಾ ಇದೆ. ನೋಡಿ, ಭೀಮಾ, ನೋಡಿ, ಕೃಷ್ಣಾ ನದಿ ಪಾಸ್ ಆಗ್ತಾ ಇದ್ರೆ ಭೀಮಾ ನದಿ ಮೇಲಿಂದ ಬರ್ತಾರೆ, ಈ ಕಡೆಯಿಂದ ಬರ್ತಾರೆ, ರೈಟ್? ಭೀಮಾ, ಕೃಷ್ಣಾ ನದಿ ಉಪನದಿಗಳಲ್ಲಿ ಭೀಮಾ. ತುಂಗಭದ್ರಾ, ರೈಟ್? ತುಂಗಭದ್ರಾ, ನೋಡಿ, ತುಂಗಭದ್ರಾ ಕೃಷ್ಣಾ ನದಿಯ ಉಪನದಿ. ಅದು ಮುಂದ್ಬಿಟ್ಟು ಮುಂದೆ ಹೋಗಿ ಆಂಧ್ರದಲ್ಲಿ ಸೇರ್ಕೊಳ್ಳುತ್ತೆ. ಕೃಷ್ಣಾ ನದಿ ಮತ್ತು ತುಂಗಭದ್ರಾ ನದಿಗಳು ಆಂಧ್ರ ಪ್ರದೇಶದಲ್ಲಿ ಸೇರ್ಕೊಂಡು ಮುಂದೆ ಹೋಗುತ್ತೆ. ಘಟಪ್ರಭಾ, ಮಲಪ್ರಭಾ, ನೋಡಿ, ಘಟಪ್ರಭಾ ಇಲ್ಲಿ ಬರ್ತಾ ಇದೆ, ಮಲಪ್ರಭಾ ಈ ಕಡೆ ಬರುತ್ತೆ. ನೋಡಿ, ಕೃಷ್ಣ ಆಗ್ಲಿ, ಭೀಮಾ ಆಗ್ಲಿ, ಘಟಪ್ರಭಾ, ಮಲಪ್ರಭಾ ಇವೆಲ್ಲ ಉತ್ತರ ಕರ್ನಾಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ನದಿ. ಉತ್ತರ ಕರ್ನಾಟಕದ ಜೀವನಾಡಿ. ಹೆಂಗೆ ಉತ್ತರ ಭಾರತದಲ್ಲಿ ಗಂಗಾ ನದಿಯನ್ನ ಜೀವನಾಡಿ ಅಂತ ಕರೀತಲ್ಲ, ಹಾಗೆ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಮಲಪ್ರಭಾ, ಘಟಪ್ರಭಾ, ಕೃಷ್ಣಾ ನದಿಗಳು ಅಲ್ಲಿನ ಜೀವಾಣು. ಸೊ ಆ ನದಿಗೆ ಈಗ ನಾವು ಪ್ರಮುಖವಾಗಿ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಅಂತ ಬಂದಾಗ 4 ನದಿಗಳನ್ನು ಗುರುತಿಸಿದೀವಿ. 1 ಕೃಷ್ಣ, 2 ಕಾವೇರಿ, 3 ಪಿನಾಕಿ ಅಥವಾ ಪೆನ್ನಾ, ಮತ್ತೊಂದು ಪಾಲ. 4 ಪ್ರಮುಖ ನದಿ. ಅದರಲ್ಲಿ ಕೃಷ್ಣಾ ನದಿ ಹುಟ್ಟತಕ್ಕಂಥದ್ದು ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಮಹಾಬಲೇಶ್ವರದಲ್ಲಿ ಹುಟ್ಟಿರ್ತಕ್ಕಂಥ ಕೃಷ್ಣಾ ನದಿ ಬಂಗಾಳ ಕೊಲ್ಲಿಯನ್ನ ಸೇರುವವರೆಗೆ 1392 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಇದು ಹುಟ್ಟಿನಿಂದ ಸಮುದ್ರ ಸೇರುವವರೆಗೆ. ಕರ್ನಾಟಕದಲ್ಲಿ ಕೃಷ್ಣಾ ನದಿ ಹರಿತಕ್ಕಂಥ ದೂರ 480 ಕಿಲೋಮೀಟರ್. ಹಾಗೆ ಹರಿಬೇಕಾದ್ರೆ ಹಲವಾರು ಉಪನದಿಗಳನ್ನ ತನ್ನೊಡನೆ ಸೇರಿಸಿಕೊಂಡು ಹೋಗುತ್ತೆ. ಭೀಮಾ, ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ ಇವೆಲ್ಲ ಕೃಷ್ಣಾ ನದಿಯ ಉಪನದಿಗಳಾಗುತ್ತೆ. ಸೊ ಈ ಕೃಷ್ಣ ಆಗಲಿ ಅಥವಾ ಈಗ ಉಪನದಿಗಳಾಗಲಿ ಏನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಏನಕ್ಕೆ ಪಡ್ಕೊಂಡಿದೆ ಅಂತ ನೋಡಿದ್ರೆ, ಸೊ 2 ಪ್ರಮುಖ ಉದ್ದೇಶಗಳಿಗೆ ಇವು ಮುಖ್ಯವಾಗುತ್ತೆ. ಒಂದು ಜಲವಿದ್ಯುತ್ ಅನ್ನ ತಯಾರು ಮಾಡಲಿಕ್ಕೆ, ಮತ್ತೊಂದು ನೀರಾವರಿ. ಒಂದು ನದಿ ಅಂತಂದ್ರೆ ನದಿಯಿಂದ ಹಲವಾರು ಉಪಯೋಗಗಳಿರುತ್ತೆ ಅಲ್ವಾ? ದಿನನಿತ್ಯದ ಬಳಕೆಯಿಂದ ಹಿಡಿದು, ಗೃಹ ಬಳಕೆಯಿಂದ ಹಿಡಿದು, ಕುಡಿಯೋ ನೀರಿನಿಂದ ಹಿಡಿದು ಅಲ್ವಾ, ಅಣೆಕಟ್ಟುಗಳು, ಜಾನುವಾರುಗಳಿಗೆ ನೀರನ್ನ ಹಿಡಿದು, ಕೃಷಿಗೆ ನೀರನ್ನ ಹಾಯಿಸೋದ್ರಿಂದ ಹಿಡಿದು, ವಿದ್ಯುತ್ ತಯಾರು ಮಾಡೋದ್ರಿಂದ ಹಿಡಿದು, ವಾಹನಗಳನ್ನ ಒಂದು ವಸ್ತುಗಳನ್ನ, ಸರಕುಗಳನ್ನ ಸಾಗಿಸೋದ್ರಿಂದ ಹಿಡಿದು ಹಲವಾರು ಉಪಯೋಗಗಳನ್ನ ನದಿಗಳು ಒಳಗೊಂಡಿರುತ್ತೆ. ಸೊ ಇಲ್ಲಿ ಕೃಷ್ಣಾ ನದಿಯ ಪ್ರಮುಖ ಉಪಯೋಗ ಏನು ಅಂತ ನೋಡಿದ್ರೆ, ಒಂದು ನೀರಾವರಿಗಾಗಿ, ಮತ್ತೊಂದು ಜಲವಿದ್ಯುತ್ ಉತ್ಪಾದನೆಗಾಗಿ ಹೆಚ್ಚಿನ ಅನುಕೂಲವನ್ನ ಕೃಷ್ಣಾ ನದಿ ಒದಗಿಸಿಕೊಡುತ್ತೆ. ಇನ್ನ 2ನೇ ನದಿ ಬಂದ್ಬಿಡೋಣ, ಕಾವೇರಿ ನದಿ. ಅಲ್ಲ, ನಾವು ಕನ್ನಡಿಗರಿಗೆ ಕಾವೇರಿ ನದಿ ಚಿರಪರಿಚಿತ ಅಲ್ವಾ? ಇದನ್ನ ಕರ್ನಾಟಕದ ಗಂಗೆ ಅಂತ ಕರೀತೀವಿ.
ಉತ್ತರ ಭಾರತದಲ್ಲಿ ಗಂಗಾ ನದಿ ಎಷ್ಟು ಪವಿತ್ರವೋ ಹಾಗೆ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಕಾವೇರಿ ನದಿಯನ್ನ ಕರ್ನಾಟಕದ ಗಂಗೆ ಅಂತ ಕರೀತಾರೆ. ಕರ್ನಾಟಕದ ಕಾವೇರಿ ನದಿಗೆ ತುಂಬಾ ಪವಿತ್ರತೆ ಇದೆ. ಈ ಕಾವೇರಿ ಹುಟ್ಟತಕ್ಕಂಥದ್ದು ತಲಕಾವೇರಿ. ಕಾವೇರಿ ನದಿ ಜನ್ಮಸ್ಥಳ ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆಯ ತಲಕಾವೇರಿ ಭಾಗಮಂಡಲ ಅಂತ ಏನ್ ಕರಿತೀವಿ ಅಲ್ಲಿ ಹುಟ್ಟುತ್ತೆ ತಲಕಾವೇರಿ. ಹೋಗಿದ್ರಲ್ಲ, ಪ್ರವಾಸ ಹೋದಾಗ ಹೋಗ್ಬೋದು. ಕಾವೇರಿ ನದಿಯ ಉಗಮ ಸ್ಥಳ ಸಿನಿಮಾಗಳಲ್ಲಿ ಹಾಡುಗಳಲ್ಲಿ ತೋರಿಸ್ತಾ ಇರ್ತಾರೆ ಅಲ್ವಾ. ಒಂದು ತೀರ್ಥೋದ್ಭವ ಒಂದು ಜಾಗ ಇದೆ, ಅಲ್ಲೊಂದು ಮಂಟಪ ಕಟ್ಟಿದ್ದಾರೆ, ಅಲ್ಲಿ ಕಾವೇರಿ ಪೂಜೆ ಮಾಡ್ತಾರೆ. ಸೊ ಅಲ್ಲಿ ಕಾವೇರಿಯ ಆ ತೀರ್ಥೋದ್ಭವ ಸ್ಥಳದಿಂದ ಹುಟ್ಟಿರ್ತಕ್ಕಂಥ ಕಾವೇರಿ ನದಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಹರಿಯುತ್ತೆ. ನೋಡಿ ಕಾಣಿಸ್ತಾ ಇದೆ, ಕರ್ನಾಟಕದಲ್ಲಿ ಕೊಡಗು ಜಿಲ್ಲೆಯ ತಲಕಾವೇರಿ ಭಾಗಮಂಡಲದಲ್ಲಿ ಹುಟ್ಟಿರ್ತಕ್ಕಂಥ ಕಾವೇರಿ ನದಿ ಕರ್ನಾಟಕದಲ್ಲಿ ಹರಿದು ತಮಿಳುನಾಡಿಗೆ ಹೋಗುತ್ತೆ, ಕೇರಳದಲ್ಲಿ ಪಾಸ್ ಆಗುತ್ತೆ, ಜೊತೆಗೆ ಪಾಂಡಿಚೇರಿಯಲ್ಲೇ ಪಾಸ್ ಆಗುತ್ತೆ. ಸೊ ಹೀಗೆ 4 ಪ್ರದೇಶಗಳಲ್ಲಿ ಸಾಕ್ತಕ್ಕಂಥ ಕಾವೇರಿ ನದಿಯ ಒಟ್ಟು ಉದ್ದ ಅಂದ್ರೆ ಹುಟ್ಟಿದ ಸ್ಥಳದಿಂದ ತಲಕಾವೇರಿಯಿಂದ ಬಂಗಾಳ ಕೊಲ್ಲಿಯನ್ನು ತಲುಪುವವರೆಗೆ ಕಾವೇರಿ ನದಿ ಹರಿತಕ್ಕಂಥ ದೂರ 804 ಕಿಲೋಮೀಟರ್. 804 ಕಿಲೋಮೀಟರ್ ವಿಶಾಲವಾಗಿ ಬೌದ್ಧವಾಗಿ ಹರಿದಿರ್ತಕ್ಕಂಥ. ಅದರಲ್ಲಿ ಕರ್ನಾಟಕದಲ್ಲಿ ಎಷ್ಟಿದೆಯಪ್ಪ? ಕರ್ನಾಟಕದಲ್ಲಿ ತಲಕಾವೇರಿ ಹುಟ್ಟಿದ್ರಿಂದ ತಮಿಳುನಾಡಿನ ಒಗನೇಕಲ್ ಪಾಸ್ ಆಗತ್ತಲ್ಲ, ಸೊ ಆ ಭಾಗದವರೆಗೆ ಎಷ್ಟು ಹೋಗುತ್ತೆ ಅಂತ ನೋಡಿದ್ರೆ 380 ಕಿಲೋಮೀಟರ್. 380 ಕಿಲೋಮೀಟರ್ ವಿಶಾಲವಾಗಿ 380 ಕಿಲೋಮೀಟರ್ ಉದ್ದ ಕರ್ನಾಟಕದಲ್ಲಿ ಕಾವೇರಿ ನದಿ ಹರಿತಾ ಇದೆ. ಸೊ ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳಲ್ಲಿ ಕಾವೇರಿ ಎರಡನೇ ನದಿ. ಕಾವೇರಿ ಹುಟ್ಟುತ್ತೆ. ಒಟ್ಟು 804 ಕಿಲೋಮೀಟರ್ ಉದ್ದ ಹರಿತಾ ಇದೆ. ಅದರಲ್ಲಿ ಕರ್ನಾಟಕದಲ್ಲಿ 380 ಕಿಲೋಮೀಟರ್ ಹರಿಯುತ್ತೆ. ಇನ್ನು ಕಾವೇರಿ ನದಿಯ ಉಪನದಿಗಳು ಯಾವುವು? ನಾವೀಗಾಗಲೇ ಕೃಷ್ಣಾ ನದಿಯ ಉಪನದಿಗಳು ಅಂತ ಹೇಳಿದ್ವಲ್ಲ, ಹಾಗೆ ಕಾವೇರಿ ನದಿಯ ಉಪನದಿಗಳು ಯಾವುವು ಅಂದ್ರೆ ಕಾವೇರಿಗೆ ಬಹಳಷ್ಟು ಉಪನದಿಗಳಿವೆ. ರೈಟ್. ಹೇಮಾವತಿ, ಇವೆಲ್ಲ ಉಪನದಿಗಳು. ಹೇಮಾವತಿಯಲ್ಲಿ ಹಾರಂಗಿ, ಅರ್ಕಾವತಿ, ಲೋಕಪಾವನಿ, ಶಿಂಷಾ ಇವೆಲ್ಲ ಕಾವೇರಿ ನದಿಯ ಉಪನದಿಗಳು ಅಂತ ಹೇಳ್ತೀವಿ. ಉಪನದಿ ಅಂದ್ರೆ ಏನಪ್ಪ? ನದಿಗೆ ಮತ್ತೊಂದು ನದಿ ಸೇರ್ತಕ್ಕಂಥ, ಆದ್ರೆ ಆ ಸೇರ್ತಕ್ಕಂಥ ನದಿ ಪ್ರಧಾನ ನದಿಯಷ್ಟು ಉದ್ದವಾಗಿಲ್ಲ, ಅಗಲವಾಗಿ ಹರಿತಾ ಇಲ್ಲ, ಹಾಗಾಗಿ ಅದನ್ನು ಉಪನದಿ ಅಂತ ಕರೀತಾರೆ. ನದಿ ಉಪನದಿಗಳು ಯಾವಾಗಲೂ ನದಿಯನ್ನ ಸೇರ್ಕೊಂಡು ಸಮುದ್ರವನ್ನ ಸೇರುತ್ತೆ. ಹೇಗೆ ಕೃಷ್ಣಾ ನದಿ ನೀರಾವರಿಗೆ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ನೆರವಾಗುತ್ತೋ ಹಾಗೇನೆ ಕಾವೇರಿ ನದಿ ಕೂಡ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಜೊತೆಗೆ ಕೃಷಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ನದಿ ಕಾವೇರಿ. KRS ಅಂತ ಕರೀತೀವಿ, ಕೃಷ್ಣ ರಾಜಸಾಗರ ಜಲಾಶಯವನ್ನ ನೋಡಿದೀವಲ್ಲ. ಸೊ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ಕೃಷ್ಣ. ಪೆನ್ನಾರ್ ನದಿನ ಪಿನಾಕಿನಿ ಅನ್ನೋ ಹೆಸರಿನಲ್ಲಿ ಕೂಡ ಕರಿತೀವಿ. ಪಿನಾಕಿನಿ ಅನ್ನೋ ಹೆಸರನ್ನು ಕೂಡ ಕರಿತೀವಿ ಪೆನ್ನಾರ್ ನದಿನ. ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ಪ್ರಮುಖವಾಗಿ ಈ ಕೋಲಾರ, ತುಮಕೂರು, ಬೆಂಗಳೂರು ಪ್ರದೇಶಗಳಲ್ಲಿ ಹಾಗೂ ಆಂಧ್ರ, ತಮಿಳುನಾಡು ಪ್ರವೇಶ ಮಾಡುತ್ತೆ. ರೈಟ್. ಪ್ರಮುಖವಾಗಿ ಪೆನ್ನಾರ್ ಮತ್ತು ಪಲಾರ್ ನದಿಗಳು ಸಣ್ಣ ನದಿಗಳು, ಇವು ಪ್ರಮುಖವಾಗಿ ಕರ್ನಾಟಕದ ಈ ಕಡೆ ಕೋಲಾರ ಬರುತ್ತಲ್ಲ, ನೋಡಿಲ್ಲ, ಕೋಲಾರ, ತುಮಕೂರು, ಬೆಂಗಳೂರು ಈ ಭಾಗಗಳಲ್ಲಿ ಹರಿದಿರ್ತಕ್ಕಂಥ ಈ ನದಿಗಳು ಮುಂದೆ ಆಂಧ್ರ ಮತ್ತು ತಮಿಳುನಾಡನ್ನು ಪ್ರವೇಶ ಮಾಡಿ ಅದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಸೊ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಸೊ ನೋಡಿ, ಇವಿಷ್ಟು ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಅಂತ ಬಂದಾಗ 4 ನದಿಗಳನ್ನ ಪ್ರಮುಖವಾಗಿ ನೆನಪಿಡಿ. ಆ 4ರಲ್ಲಿ ಕೃಷ್ಣಾ ಮತ್ತು ಕಾವೇರಿ ನದಿಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನದಿಗಳು. ಈ ನದಿಗಳು ಎಲ್ಲಿ ಹುಟ್ಟುತ್ತೆ, ಎಷ್ಟು ದೂರ ಹರಿಯುತ್ತೆ, ಕರ್ನಾಟಕದಲ್ಲಿ ಅದು ಹರಿಯತಕ್ಕಂಥ ದೂರ ಎಷ್ಟು, ಜೊತೆಗೆ ಆ ನದಿಗಳ ಪ್ರಮುಖ ಉಪನದಿಗಳು ಯಾವುದು,
ಜೊತೆಗೆ ಆ ನದಿಗಳು ಯಾತಕ್ಕಾಗಿ ಉಪಯೋಗ ಹೊಂದಿವೆ. ಎರಡು ನದಿಗಳು ಕೂಡ ಪ್ರಮುಖವಾಗಿ ಜಲವಿದ್ಯುತ್ ಉತ್ಪಾದನೆಗೆ ಮತ್ತು ನೀರಾವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಇದಿಷ್ಟು ನಾವು ಇದುವರೆಗೂ ತಿಳ್ಕೊಂಡಿರ್ತಕ್ಕಂಥದ್ದು ಪೂರ್ವಾಭಿಮುಖವಾಗಿ ಇರ್ತಕ್ಕಂಥ. ಇನ್ನ ಈ ಕಡೆ ಭಾಗ ಬರೋಣ, ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು. ಯಾವುದು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ? ನೋಡಿ, ಶರಾವತಿ ಇದೆ, ಕಾಳಿ ಇದೆ, ಗಂಗಾವಳಿ, ಬೆಡ್ತಿ ನದಿ ಅಂತ ಕೂಡ ಕರೀತಾರೆ ಗಂಗಾವಳಿನ, ನೇತ್ರಾವತಿ ಇದೆ, ವರಾಹಿ ಇದೆ, ಅಘನಾಶಿನಿ ಇದೆ. ಹೀಗೆ ಹಲವಾರು ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳಲ್ಲಿ ಬರ್ತವೆ. ಸಣ್ಣ ಸಣ್ಣ ನದಿ ಕಂಪೇರ್ ಟು ಈ ನಾವು ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳಷ್ಟು ಉದ್ದವಾಗಿ ನದಿಗಳು ಹರಿಯಲ್ಲ, ಆದ್ರೆ ಆರ್ಥಿಕವಾಗಿ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡು. ಯಾಕೆ ಹೇಳಿ? ಕಂಪ್ಯಾರಿಟಿವ್ಲಿ ನಾವು ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳಿಗೂ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳಿಗೂ ಕಂಪೇರ್ ಮಾಡಿದ್ರೆ ಹೆಚ್ಚಿನ ಜಲಪಾತಗಳನ್ನ ನಿರ್ಮಿಸ್ತಕ್ಕಂಥ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿ. ಯಾಕೆಂದ್ರೆ ಎತ್ತರದ ಪ್ರದೇಶಗಳಿಂದ ಕೆಳಗೆ ಧುಮ್ಮಿಕ್ಕಿ ಜಲಪಾತಗಳನ್ನ ನಿರ್ಮಿಸ್ತಕ್ಕಂಥದ್ದು ನಾವು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು. ನೋಡಿ, ಸಾಮಾನ್ಯವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಹೋಗ್ತಕ್ಕಂಥ ನದಿಗಳು, ನೀವೇನು ಪಶ್ಚಿಮ ಘಟ್ಟಗಳು, ಸಹ್ಯಾದ್ರಿ ಪರ್ವತ ಅಂತ ಏನ್ ಕರಿತೀರಪ್ಪ, ಈ ಪಶ್ಚಿಮ ಘಟ್ಟದಲ್ಲಿ ಹೋಗ್ತಕ್ಕಂಥ ನದಿಗಳು ಪಶ್ಚಿಮಾಭಿಮುಖವಾಗಿ ಕಡಿದಾದ ಇಳಿಜಾರುಗಳಲ್ಲಿ ಹರಿದು ಧುಮ್ಮಿಕ್ಕಿ ಜಲಪಾತಗಳನ್ನ ಸೃಷ್ಟಿಸೋದ್ರಿಂದ ಈ ನದಿಗಳು ಹೆಚ್ಚಿನ ಜಲವಿದ್ಯುತ್ ಉತ್ಪಾದನೆಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸ್ತಕ್ಕಂಥ ನದಿಗಳಾಗಿದೆ. ಅದರಲ್ಲೂ ಈ ಶರಾವತಿ ನದಿ ಅಂದ ತಕ್ಷಣ ಒಂದು ಜಗತ್ ಪ್ರಸಿದ್ಧ ಜಲಪಾತ ನೆನಪಾಗ, ಭಾರತದ ಅತಿ ದೊಡ್ಡ ಜಲಪಾತ ಶರಾವತಿ ನದಿಯಿಂದ ನಿರ್ಮಿತವಾಗಿರ್ತಕ್ಕಂಥ ಜಲಪಾತ ಯಾವುದು? ಜೋಗ್ ಫಾಲ್ಸ್, ಜೋಗ ಜಲಪಾತ ಅಂತ ಏನ್ ಕರಿತೀವಿ, ಭಾರತದ ಅತಿ ಎತ್ತರವಾದ ಜಲಪಾತ ಅಂತ ಕರಿತೀವಿ. 253 ಮೀಟರ್ 253 ಮೀಟರ್ ಎತ್ತರವನ್ನ ಹೊಂದಿರತಕ್ಕಂಥ, ಅಷ್ಟು ಎತ್ತರದ ಪ್ರದೇಶದ ಕೆಳಗೆ ಧುಮ್ಮಿಕ್ತಕ್ಕಂಥ ಈ ಜೋಗ ಜಲಪಾತ ಪ್ರಪಂಚದ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದು, ಭಾರತದ ಎತ್ತರದ ಜಲಪಾತ ಅನ್ನೋ ಖ್ಯಾತಿಯನ್ನು ಪಡ್ಕೊಂಡು ನೋಡಿರಲ್ಲ ಎಲ್ಲ ಜೋಗ ಜಲಪಾತನ. ನೋಡಿ, 4 ಭಾಗ ಬರುತ್ತಲ್ಲ, ರಾಜ, ರಾಣಿ, ರೋರೋ, ರಾಕೆಟ್ ಅಂತ 4 ಭಾಗಗಳಿಂದ 4 ಸಿಡಿಲುಗಳಾಗಿ ಧುಮ್ಮಿಕ್ತಕ್ಕಂಥ ಜೋಗ ಜಲಪಾತವನ್ನ ನೋಡೋದೇ ಒಂದು ಸೊಬಗು ಅಲ್ಲ. ಎಲ್ಲಿ ಬರುತ್ತೆ ಅದು? ಶಿವಮೊಗ್ಗ ಜಿಲ್ಲೆ ಸಾಗರ ಸಮೀಪದಲ್ಲಿ ಬರುತ್ತೆ ಅಲ್ವಾ ಜೋಗ ಜಲಪಾತ. ಅದರಲ್ಲೂ ಮಳೆಗಾಲದಲ್ಲಿ ನೋಡೋಕೆ ತುಂಬಾ ರಮಣೀಯವಾಗಿರ್ತಕ್ಕಂಥ ಸ್ಥಳ. ಸೊ ಜೋಗ ಜಲಪಾತ ಅಷ್ಟೇ ಅಲ್ಲ, ಬಹಳಷ್ಟು ಫಾಲ್ಸ್ ಗಳಿದೆ. ನಮ್ಗೆ ಕೋಸ್ಟಲ್ ಏರಿಯಾ ಕಡೆ ಹೋದ್ರೆ, ಪಶ್ಚಿಮ ಘಟ್ಟಗಳ ಕಡೆ ಹೋದ್ರೆ, ಕರಾವಳಿ ಕಡೆ ಹೋದ್ರೆ ಬಹಳಷ್ಟು ಜಲಪಾತಗಳು ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಪ್ರಮುಖ ಕರ್ನಾಟಕದ ಜಲಪಾತಗಳು, ಪ್ರಮುಖ ಜಲಪಾತಗಳು ಅಂತ ಬಂದಾಗ ನೋಡಿ, ಗೋಕಾಕ್ ಫಾಲ್ಸ್ ಅಂತ ಬೆಳಗಾವಿ ಹೋದ್ರೆ, ಕರ್ನಾಟಕದ ಮೇಲ್ಭಾಗಕ್ಕೆ ಹೋದ್ರೆ ಗೋಕಾಕ್ ಫಾಲ್ಸ್ ಅಂತ ಇದೆ, ಘಟಪ್ರಭಾ ನದಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಜಲಪಾತ. ಹಾಗೆ ಬಂಡಾಜೆ ಅಂತ ಇದೆ, ನೇತ್ರಾವತಿ ನದಿಯಿಂದ ನಿರ್ಮಿತವಾಗಿರ್ತಕ್ಕಂಥ ಜಲಪಾತ. ಉಂಚಳ್ಳಿ ಫಾಲ್ಸ್ ಅಂತ ಇದೆ, ತುಂಬಾ ಸಣ್ಣದಾಗಿದ್ದು ತುಂಬಾ ಚೆನ್ನಾಗಿದೆ. ಉಂಚಳ್ಳಿ ಫಾಲ್ಸ್ ಅಘನಾಶಿನಿ ನದಿಯಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು. ಹಾಗೆ ಗಗನಚುಕ್ಕಿ, ಭರಚುಕ್ಕಿ ಇವೆಲ್ಲ ಕಾವೇರಿ ನದಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಜಲಪಾತ. ಸೊ ಇದಿಷ್ಟು ಕರ್ನಾಟಕದ ನದಿಗಳು ಅಂತ ಬಂದಾಗ ಪ್ರಮುಖವಾಗಿ 2 ಭಾಗ ಮಾಡ್ತಾ ಇದೀವಿ, ಒಂದು ಪೂರ್ವಾಭಿಮುಖ, ಮತ್ತೊಂದು ಪಶ್ಚಿಮ. ಪೂರ್ವಾಭಿಮುಖದಲ್ಲಿ ಯಾವ ಪ್ರಮುಖ ನದಿಗಳು, ಅವುಗಳ ಪ್ರಮುಖ ಲಕ್ಷಣ. ಹಾಗೆ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ಪ್ರಮುಖ ನದಿಗಳು, ಅವುಗಳ ಲಕ್ಷಣ. ಇಷ್ಟನ್ನ ನಾವು ನದಿಗಳ ಬಗ್ಗೆ ನೋಡಿದ್ಮೇಲೆ ನೆಕ್ಸ್ಟ್ ಈ ನದಿಗಳು ಉಪಯೋಗ ಅಂತ ಬಂದಾಗ 2 ಅಂಶಗಳನ್ನ ಹೇಳಿ, ಒಂದು ನೀರಾವರಿಗಾಗಿ, ಮತ್ತೊಂದು ಜಲವಿದ್ಯುತ್ ಉತ್ಪಾದನೆಗಾಗಿ. ರೈಟ್. ಈ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ನೀರಾವರಿ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿ ನೀರಾವರಿ ಬಗ್ಗೆ ನೋಡೋದಾದ್ರೆ ನೋಡಿ, ಕರ್ನಾಟಕದಲ್ಲಿ ನೀರಾವರಿಯನ್ನ 3 ಭಾಗ ಮಾಡ್ತಾರೆ. ಫಸ್ಟ್ ನೀರಾವರಿ ಅಂದ್ರೆ ಏನು ಅಂತ ನೋಡ್ಬೇಡಿ. ಏನು ನೀರಾವರಿ ಅಂತ ಹೇಳಿದ್ರೆ, ನೀರಾವರಿ ಅಂತ ಹೇಳಿದ್ರೆ ಕೃಷಿ ಭೂಮಿಗೆ ಕೃತಕವಾಗಿ ನೀರನ್ನು ಪೂರೈಸಬೇಕು.
ಕೃತಕವಾಗಿ ಅಂತಂದ್ರೆ ಸಹಜವಾಗಿ ಮಳೆ ಬಂದಾಗ ಎಲ್ಲ ಭಾಗಗಳಿಗೂ ನೀರು ಪೂರೈಕೆ ಆಗುತ್ತೆ. ಮಳೆಯನ್ನ ಆಶ್ರಯಿಸಿ ರೈತರು ಬೆಳೆ ಬೆಳೀತಾ ಹೋಗ್ತಾರೆ. ಮಳೆ ಇಲ್ಲದೆ ಇರುವ ಸಂದರ್ಭಗಳಲ್ಲಿ ಬೇಸಿಗೆ ಕಾಲ, ಬೇಸಿಗೆಯಲ್ಲಿ ಮಳೆ ಬರಲ್ಲ, ಆದ್ರೆ ರೈತ ಬೆಳೆ ಬೆಳೀತಾನೆ. ಹೇಗೆ ಬೆಳೀತಾನೆ? ನೀರಾವರಿ ಮೂಲದಿಂದ ಬೆಳೆ. ಅಂದ್ರೆ ನೀರಾವರಿ ಅಂದ್ರೆ ಕೃಷಿ ಭೂಮಿಗೆ ಕೃತಕವಾಗಿ ನೀರನ್ನ ಹಾಯಿಸ್ತಕ್ಕಂಥದ್ದು. ಯಾವ ಮೂಲದಿಂದ ಅಂತ ಬಂದಾಗ ನೀರಾವರಿಯಲ್ಲಿ ಪ್ರಮುಖವಾಗಿ 3 ವಿಧಗಳನ್ನಾಗಿ ಮಾಡ್ತೀವಿ. ಒಂದನೇದು ನೀರಾವರಿಯ ಮೂಲ, ನೀರಿನ ಮೂಲ. ಕೃಷಿಗೆ ಒದಗಿಸುವ ನೀರಿನ ಮೂಲ ಬಾವಿಯಾಗಿದ್ರೆ ಅದನ್ನ ಬಾವಿ ನೀರಾವರಿ ಅಂತ ಕರೀತಾರೆ. ಬಾವಿ ಮೂಲದಿಂದ ನೀರನ್ನ ಕೃತಕವಾಗಿ ಕೃಷಿ ಭೂಮಿಗೆ ಪೂರೈಕೆ ಮಾಡ್ತಾರೆ, ಬಾವಿ ನೀರಾವರಿ. ಸೊ ಬಾವಿ ನೀರಾವರಿ ಅಂತ ಬಂದಾಗ ಮತ್ತೆ 2 ಭಾಗ ಮಾಡ್ತೀವಿ. ಪ್ರಾಚೀನ ಕಾಲದಿಂದ ನಾವು ಬಾವಿ ನೀರಾವರಿ ಹೊಸದಲ್ಲ, ನಮ್ಮ ಪೂರ್ವಜರಿಂದ ಹಿಡಿದು ಅವತ್ತಿನ ಕಾಲದಲ್ಲಿ ದೊಡ್ಡ ದೊಡ್ಡ ಬಾವಿಗಳು ಇವತ್ತು ಕೂಡ ಕೆಲವು ಕಡೆಗಳಲ್ಲಿ ಕಾಣಿಸಿರುತ್ತೆ ಅಲ್ವಾ. ತುಂಬಾ ಪುರಾತನವಾಗಿರ್ತಕ್ಕಂಥ ಬಾವಿಗಳು, ತುಂಬಾ ಆಳವಾಗಿ ದೊಡ್ಡದಾಗಿ ಕಲ್ಲುಗಳನ್ನ ಕಟ್ಟೆಗಳನ್ನ ಕಟ್ಟಿರ್ತಕ್ಕಂಥ. ಆದ್ರೆ ಅವತ್ತು ಇವತ್ತಿನ ತರ ತಂತ್ರಜ್ಞಾನ ಇರಲಿಲ್ಲ. ಅವತ್ತೇನ್ ಬಳಸ್ತಾ ಇದ್ರು? ಹೆಚ್ಚಾಗಿ ಏತ ನೀರಾವರಿ ಅಂತ ಬಳಸ್ತಾ ಇದ್ರು. ದೊಡ್ಡ ಒಂದು ಚಕ್ರ ಇರ್ತಿತ್ತು, ಚಕ್ರಕ್ಕೆ ಅಲ್ಲಲ್ಲಿ ಇದನ್ನ ಕಟ್ಟಿರ್ತಿದ್ರು, ಬುಟ್ಟಿ ತರದ್ದು. ಅದೇನ್ ಮಾಡ್ತಾ ಇತ್ತು? ತಿರುಗ್ಬೇಕಾದ್ರೆ ಆ ನೀರನ್ನ ತಗೊಂಡೋಗಿ ಈ ಕಡೆ ಬರ್ಬೇಕಾದ್ರೆ ಮತ್ತೆ ಆ ಕಾಲುವೆಗೆ ಹಾಯ್ತಾ ಇತ್ತು. ಕಾಲುವೆ ಮೂಲಕ ಅದು ನೀರು ಕೃಷಿ ಭೂಮಿಗೆ ಪೂರೈಕೆ ಆಗ್ತಾ ಇತ್ತು, ಏತ ನೀರಾವರಿ ಅಂತ. ಸೊ ಇವತ್ತೇನಾಗಿದೆ ಅಂತಂದ್ರೆ ಈ ಬಾವಿಗಳಲ್ಲಿ ಇವತ್ತಿಗೂ ಕೆಲವು ತೋಟಗಳಲ್ಲೋ ಅಥವಾ ಕೆಲವು ಜಮೀನುಗಳಲ್ಲೂ ಪುರಾತನ ಕಾಲದಲ್ಲಿ ನಿರ್ಮಿಸಿರ್ತಕ್ಕಂಥ ಬಾವಿಗಳು ಕೂಡ ಇವತ್ತಿಗೂ ಪ್ರಚಲಿತದಲ್ಲಿದೆ. ಏನ್ ಮಾಡಿದ್ದಾರೆ ಅದಕ್ಕೆ? ಇವತ್ತು ಆ ಬಾವಿಗೆ ಮೋಟರ್ ಕೂರಿಸ್ಬಿಟ್ಟು ಆಳದಲ್ಲಿ ಇರ್ತಕ್ಕಂಥ ನೀರನ್ನ ಮೇಲೆತ್ತಿ ಕೃಷಿ ಭೂಮಿಗೆ ಪೂರೈಕೆ ಮಾಡ್ತಾರೆ. ಒಟ್ಟಾರೆ ಬಾವಿ ನೀರಾವರಿ ಅಂತ ಅಂದಾಗ 2 ಪ್ರಕಾರ ಮಾಡ್ತೀವಿ. ಒಂದು ತೆರೆದ ಬಾವಿ, ಓಪನ್ ವೆಲ್ ಅಂತ ಕರೀತೀವಿ ಅಲ್ವಾ. ಓಪನ್ ಆಗಿರುತ್ತೆ, ತುಂಬಾ ವಿಶಾಲವಾಗಿರ್ತಕ್ಕಂಥ ಸರ್ಫೇಸ್ ಓಪನ್ ಆಗಿರುತ್ತೆ. ಅಲ್ಲಿ ನೀರಿನ ಮೂಲವನ್ನ ಬಳಸಿಕೊಂಡು ಕೃಷಿ ಭೂಮಿಗೆ ಪಂಪ್ಸೆಟ್ಗಳ ಮೂಲಕ ನೀರನ್ನ ಹಾಯಿಸ್ತಕ್ಕಂಥದ್ದು ಒಂದು. ಇನ್ನೊಂದಿದೆ ಕೊಳವೆ ಬಾವಿ ಅಲ್ವಾ. ಆಧುನಿಕ ತಂತ್ರಜ್ಞಾನ. ಭೂಮಿಯನ್ನ ಏನ್ ಮಾಡ್ತಾರೆ? ಕೊರಿತಾರಲ್ವಾ. ಭೂಮಿಯನ್ನ ಕೊರೆದು ರಂಧ್ರ ಮಾಡಿ ಭೂಮಿಯ ಅಂತರ್ಜಲ ಏನಿದೆಯಲ್ಲ ಅಲ್ವಾ, ಮನುಷ್ಯನಿಗೆ ಮೇಲಿರೋ ಭೂಮಿ ಜಲಮೂಲ ಸಾಕಾಗ್ತಾ ಇಲ್ಲ, ಭೂಮಿಯ ಆಳಕ್ಕೆ ಕೈ ಹಾಕ್ಬಿಟ್ಟಿದ್ದಾನೆ. ಎಲ್ಲಂದ್ರಲ್ಲಿ ಲಾಭದ ಉದ್ದೇಶದಿಂದ ಏನ್ ಮಾಡ್ತಾ ಇದ್ದಾನೆ? ಭೂಮಿಯನ್ನ ಬೋರ್ವೆಲ್ಗಳನ್ನ ಹಾಕೋದ್ರ ಮೂಲಕ ಭೂಮಿಯನ್ನ ರಂಧ್ರ ಮಾಡಿಬಿಟ್ಟು ಭೂಮಿಯ ಅಂತರ್ಜಲವನ್ನ ಅಲ್ಲಿಗೆ ಮೋಟರ್ಗಳನ್ನ ಇಡಿಸೋದ್ರ ಮೂಲಕ ಭೂಮಿಯಿಂದ ಮೇಲಕ್ಕೆ ತೆಗೆದು ಅದನ್ನ ಕೃಷಿ ಭೂಮಿಗೆ ಪೂರೈಕೆ ಮಾಡ್ತಕ್ಕಂಥದ್ದು. ಸೊ ಬಾವಿ ನೀರಾವರಿ ಅಂತ ಬಂದಾಗ ಬಾವಿ ನೀರಾವರಿ ಮತ್ತೆ 2 ವಿಧ ಮಾಡ್ತೀವಿ. ಒಂದು ತೆರೆದ ಬಾವಿ, ಮತ್ತೊಂದು ಕೊಳವೆ ಬಾವಿ. ಈ ತೆರೆದ ಬಾವಿಗಳು ಪುರಾತನ ಕಾಲದಿಂದ ಇದೆ, ಪ್ರಾಚೀನ ಕಾಲದಿಂದ ಇದೆ. ಆದ್ರೆ ಈ ಕೊಳವೆ ಬಾವಿಗಳು ಇತ್ತೀಚಿನ ವರ್ಷಗಳಲ್ಲಿ ಯಾವಾಗ ತಂತ್ರಜ್ಞಾನದ ಬಳಕೆ ಶುರುವಾಯಿತು ಅಲ್ಲಿಂದ ಕೊಳವೆ ಬಾವಿಗಳು ಅಸ್ತಿತ್ವದಲ್ಲಿದೆ. ಇನ್ನ ಕೆರೆಗಳಿಗೆ ಬರುತ್ತೆ. ಕೆರೆಕಟ್ಟೆಗಳು ಅಂತ ಕರೀತಾರೆ ಮೊದಲು ಅಲ್ವಾ. ಕೆರೆಕಟ್ಟೆಗಳನ್ನ ಈಗ ರಾಜಮಹಾರಾಜರ ಕಾಲದಿಂದಲೂ ಕೂಡ ರಾಜರು ಕೃಷಿಗೆ ಒತ್ತು ಕೊಟ್ಟರು, ಕೆರೆಗಳನ್ನ ನಿರ್ಮಾಣ ಮಾಡಿದ್ರು, ರೈತರಿಗೆ ಅನುಕೂಲ ಮಾಡಿಕೊಟ್ರು. ಯಾತಕ್ಕಾಗಿ ಕೆರೆಗಳನ್ನ ನಿರ್ಮಾಣ ಮಾಡಿದ್ರು? ಬಹುಪಯೋಗ ಅಲ್ವಾ. ಇವತ್ತಿನ ಹಾಗೆ ಕೆರೆಗಳು ಬರೀ ಕೃಷಿಗಾಗಿ ಅಷ್ಟೇ ಅಂತ ಸೀಮಿತ ಆಗಿಲ್ಲ. ಅವತ್ತಿನ ಕಾಲದಲ್ಲಿ ಕೆರೆಗಳೇ ಜಲದ ಮೂಲ. ಆ ಊರಿನ ಎಲ್ಲ ಚಟುವಟಿಕೆಗಳು ಕೆರೆಗಳಲ್ಲೇ ನಡೀತಾ ಇತ್ತು ಅಲ್ವಾ. ಹಾಗಾಗಿ ಅವತ್ತಿನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧ ತುಂಬಾ ವಿಶಾಲವಾಗಿರ್ತಕ್ಕಂಥ ಕೆರೆಗಳು ಇವತ್ತು ಕೂಡ ಅಲ್ಲಲ್ಲಿ ನಮ್ಮ ಹಳ್ಳಿಗಳಲ್ಲಿ ಕಾಣಿಸಿದೆ. ಅದಕ್ಕೆ ಬಹಳ ಉತ್ತಮವಾದ ನಿದರ್ಶನ ಅಂತ ಹೇಳಿದ್ರೆ ನಮ್ಮ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಕಂಡು ಬರ್ತಕ್ಕಂಥ ಶಾಂತಿ ಸಾಗರ ಅಲ್ವಾ. ಶಾಂತಿ ಸಾಗರ ನೋಡಿರಲ್ಲ, ತುಂಬಾ ವಿಶಾಲವಾಗಿರ್ತಕ್ಕಂಥ ಕೆರೆ. ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಕೆರೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು ಈ ಶಾಂತಿ ಸಾಗರ. ಸೊ ಈ ತರದ ಹಲವಾರು ಕೆರೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತಿಗೂ ಕೂಡ ಕಾಣಿಸಿರುತ್ತೆ. ಅವತ್ತಿನ ಕಾಲದಿಂದಲೂ ಕೂಡ ಕೃಷಿಗಾಗಿ ಕಟ್ಟಿಸ್ತಾ ಹೋದ್ರು. ನಮ್ಮ ಮೈಸೂರು ಒಡೆಯರು ಕಾಲದಿಂದಲೂ ಕೂಡ ಈ ವಾಣಿ ವಿಲಾಸ ಸಾಗರ ಅಂತಕ್ಕಂಥ ಜಲಾಶಯ ನಿರ್ಮಾಣ ಮಾಡ್ತಾರೆ, KRS ಅನ್ನ ಕಟ್ತಾರೆ. ಯಾತಕ್ಕಾಗಿ ಅಂದ್ರೆ ನೀರಾವರಿ ಉದ್ದೇಶಕ್ಕಾಗಿ. ಆ ನಂತರದಲ್ಲಿ ಅದರಿಂದ ಜಲವಿದ್ಯುತ್ ಅನ್ನು
ಉತ್ಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನ ಮೂರನೇ ಪ್ರಕಾರ ನೀರಾವರಿಯಲ್ಲಿ ಮೂರನೇ ಪ್ರಕಾರ ಕಾಲುವೆ ನೀರಾವರಿ. ಒಂದು ಬಾವಿ ನೀರಾವರಿ. ಬಾವಿ ನೀರಾವರಿಯಲ್ಲಿ ಎರಡು ವಿಧ, ಒಂದು ತೆರೆದ ಬಾವಿ, ಮತ್ತೊಂದು ಕೊಳವೆ. ಕೆರೆ ನೀರಾವರಿ ಎರಡನೇ ವಿಧ, ಮೂರನೇದು ಕಾಲುವೆ ನೀರಾವರಿ. ಕಾಲುವೆ ನೀರಾವರಿ ಅಂದ್ರೆ ಏನಪ್ಪಾ, ಹರಿತಕ್ಕಂತ ನದಿಗಳಿಗೆ ಅಣೆಕಟ್ಟನ್ನ ಕಟ್ಟಿಬಿಟ್ಟು ನೀರನ್ನ ಸ್ಟೋರ್ ಮಾಡ್ತಾರೆ, ನೀರನ್ನ ಸಂಗ್ರಹಿಸಿರ್ತಕ್ಕಂತ ನೀರನ್ನ ಕಾಲುವೆಗಳ ಮೂಲಕ ಕೃಷಿ ಭೂಮಿಗೆ ಹರಿಸ್ತಕ್ಕಂಥ ಅದನ್ನ ಕಾಲುವೆ ನೀರಾವರಿ ಅಂತ ಕರೀತಾರೆ. ಸೊ ಕಾಲುವೆಯಲ್ಲಿ ಕೂಡ ಎರಡು ಪ್ರಕಾರ ಮಾಡ್ತಾ ಇದೀವಿ, ಇತ್ತೀಚೆಗೆ ಎರಡು ಪ್ರಕಾರ ಮಾಡ್ಕೊಂಡಿದೀವಿ. ಒಂದು ಸರ್ವಕಾಲಿಕ ಕಾಲುವೆಗಳು, ಮತ್ತೊಂದು ಋತುಕಾಲಿಕ ಕಾಲುವೆಗಳು ಅಥವಾ ನಿಯತಕಾಲಿಕ ಕಾಲುವೆಗಳು. ಸರ್ವಕಾಲಿಕ ಕಾಲುವೆಗಳು ಅಂದ್ರೆ ವರ್ಷ ಪೂರ್ತಿ ಆ ಕಾಲುವೆಗಳಲ್ಲಿ ನೀರು ಹರಿತಾನೆ ಇರುತ್ತೆ, ಅವನ್ನ ಸರ್ವಕಾಲಿಕ ಕಾಲುವೆಗಳು ಅಂತ ಕರೀತಾರೆ. ಋತುಕಾಲಿಕ ಅಥವಾ ನಿಯತಕಾಲಿಕ ಕಾಲುವೆಗಳು ಅಂತಂದ್ರೆ ವರ್ಷದ ಕೆಲವು ತಿಂಗಳುಗಳಲ್ಲಿ ಮಾತ್ರ ಕೃಷಿಗಾಗಿ ಆ ನೀರನ್ನ ಪೂರೈಕೆ ಮಾಡ್ತಾ ಇರ್ತಕ್ಕಂಥ ಕಾಲುವೆಗಳನ್ನ ನಿಯತಕಾಲಿಕ ಕಾಲುವೆಗಳು ಅಂತ ಕರಿತೀವಿ. ಒಟ್ಟಾರೆ ಕಾಲುವೆ ನೀರಾವರಿ ಕೂಡ ನೀರಾವರಿಯ ವಿಧಗಳಲ್ಲಿ ಬರುತ್ತೆ. ರೈಟ್. ಸೊ ಇಷ್ಟನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ನೀರಾವರಿ ಅಂದ್ರೆ ಕೃಷಿ ಭೂಮಿಗೆ ಕೃತಕವಾಗಿ ನೀರನ್ನ ಪೂರೈಸೋದಕ್ಕೆ ನೀರಾವರಿ ಅಂತ ಕರಿತೀವಿ. ನೀರಾವರಿಯಲ್ಲಿ ಮೂರು ವಿಧಗಳಿದೆ. ಒಂದು ಬಾವಿ ನೀರಾವರಿ, ಎರಡನೇದು ಕೆರೆ ನೀರಾವರಿ, ಮೂರನೇದು ಕಾಲುವೆ. ಇನ್ನ ಬಾವಿ ನೀರಾವರಿಗೆ ಬಂದ್ರೆ, ಬಾವಿ ನೀರಾವರಿ ಮತ್ತೆರಡು ಪ್ರಕಾರ ಮಾಡ್ತೀವಿ, ತೆರೆದ ಮತ್ತು ಕೊಳವೆ. ತೆರೆದ ಬಾವಿಗಳು ಮತ್ತು ಕೊಳವೆ ಬಾವಿಗಳು ಅಂತ. ಹಾಗೆ ಕಾಲುವೆ ನೀರಾವರಿಯಲ್ಲಿ ಸಾರ್ವಕಾಲಿಕ ಕಾಲುವೆಗಳು, ಋತುಕಾಲಿಕ ಕಾಲುವೆಗಳು ಅಂತ ಎರಡು ಭಾಗ ಮಾಡ್ತೀವಿ. ಸೊ ಬಾವಿ ನೀರಾವರಿ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿದೆ ಅಂತ ನೋಡಿದ್ರೆ, ನಾವು ಓವರಾಲ್ ಕರ್ನಾಟಕದ ನೀರಾವರಿಯ ಚಿತ್ರಣವನ್ನ ಗಮನಿಸಿದಾಗ ಬಾವಿ ನೀರಾವರಿಯಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ಬೆಳಗಾವಿ. ನೆನ್ಪಿಡ್ಬೇಕಪ್ಪ, ಒಂದು ಮಾರ್ಕ್ಸ್ ಕೇಳ್ಬೋದು ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ. ಬಾವಿ ನೀರಾವರಿಯಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ಬೆಳಗಾವಿ. ಬೆಳಗಾವಿಯಲ್ಲಿ ಬಾವಿ ನೀರಾವರಿ ಹೆಚ್ಚಾಗಿದೆ. ಕೆರೆ ನೀರಾವರಿ ಅಂತ ಬಂದ್ರೆ ಶಿವಮೊಗ್ಗದಲ್ಲಿ ಕೆರೆ ನೀರಾವರಿ ಪ್ರಥಮ ಸ್ಥಾನದಲ್ಲಿದೆ. ಅಂದ್ರೆ ಶಿವಮೊಗ್ಗ ನೀರಾವರಿ ಭೂಪ್ರದೇಶವನ್ನ ನೋಡಿದ್ರೆ, ಆ ನೀರಾವರಿಗೆ ನೀರಿನ ಮೂಲವನ್ನ ನೋಡಿದ್ರೆ ಹೆಚ್ಚಾಗಿ ಕೆರೆಗಳಿಂದ ಕೃಷಿ ಭೂಮಿಗೆ ನೀರು ಪೂರೈಕೆ ಆಗ್ತದೆ. ಹಾಗಾಗಿ ಶಿವಮೊಗ್ಗ ಬಾವಿ ಕೆರೆ ನೀರಾವರಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ಇನ್ನ ಕಾಲುವೆ ನೀರಾವರಿಗೆ ಬಂದ್ರೆ ಹೆಚ್ಚಿನ ಕಾಲುವೆಗಳ ಜಾಲ ಇರ್ತಕ್ಕಂಥದ್ದು ರಾಯಚೂರಿನಲ್ಲಿ. ಸೊ ರಾಯಚೂರು ಜಿಲ್ಲೆ ರಾಜ್ಯದಲ್ಲೇ ಕಾಲುವೆ ನೀರಾವರಿಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಒಂದ್ಸಗೆ ಕಾಲುವೆ ನೀರಾವರಿಯಲ್ಲಿ ಫಸ್ಟ್ ರಾಯಚೂರು, ಕೆರೆ ನೀರಾವರಿಯಲ್ಲಿ ಫಸ್ಟ್ ಶಿವಮೊಗ್ಗ, ಬಾವಿ ನೀರಾವರಿಯಲ್ಲಿ ಫಸ್ಟ್ ಬೆಳಗಾವಿ. ಆಯಾ ಮೂಲಗಳಿಂದ ಪಡೆದ ಓವರಾಲ್ ಒಟ್ಟಾರೆ ಅದು ಬಾವಿ ನೀರಾವರಿಯಾಗಿ, ಕೆರೆ ನೀರಾವರಿಯಾಗಿ, ಕಾಲುವೆ ನೀರಾವರಿ, ಒಟ್ಟಾರೆ ನೀರಾವರಿ ಹೆಚ್ಚು ಯಾವ ಜಿಲ್ಲೆ ಹೆಚ್ಚಿನ ನೀರಾವರಿನ ಹೊಂದಿದೆ ಅಂತ ನೋಡಿದ್ರೆ ನೋಡಿ, ಬೆಳಗಾವಿ ಫಸ್ಟ್ ಪ್ಲೇಸ್ ಅಲ್ಲಿದೆ. ಅಂದ್ರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳ ನೀರಾವರಿ ಅಂಕಿಅಂಶಗಳನ್ನು ಗಮನಿಸಿದಾಗ ಹೆಚ್ಚಿನ ನೀರಾವರಿ ಭೂಪ್ರದೇಶವನ್ನ, ಹೆಚ್ಚಿನ ನೀರಾವರಿ ವ್ಯವಸ್ಥೆನ ಹೊಂದಿರತಕ್ಕಂಥದ್ದು ಬೆಳಗಾವಿ ಜಿಲ್ಲೆ. ಇನ್ನ ಅತಿ ಕಡಿಮೆ ನೀರಾವರಿ ಹೊಂದಿರತಕ್ಕಂಥ ಜಿಲ್ಲೆ ಬಂದ್ಬಿಟ್ಟು ಕೊಡಗು ಕೊನೆಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಗಮನಿಸ್ತಾರೆ. ಸೊ ನೀವು ಚಾರ್ಟ್ ನೋಡ್ತಾ ಇದ್ದೀರಾ. ಸೊ ಎಲ್ಲ ಒಟ್ಟಾರೆ ಈ ಮೂರು ನೀರಾವರಿಗಳ ಪೈಕಿ ಯಾವ್ಯಾವ ಎಷ್ಟೆಷ್ಟಿದೆ ಅಂತ ನೋಡಿದ್ರೆ ನೋಡಿ, ಬಾವಿ ನೀರಾವರಿ ಒಟ್ಟಾರೆ ನೀರಾವರಿಯಲ್ಲಿ 49.2% ಬಾವಿ ನೀರಾವರಿ ಒಳಗೊಂಡಿರ್ತಕ್ಕಂಥದ್ದು. ಬಾವಿ ನೀರಾವರಿ ಬಿಟ್ರೆ ಎರಡನೇದು ಕಾಲುವೆ ನೀರಾವರಿ ನೋಡಿ, 33.2% ಕಾಲುವೆ ನೀರಾವರಿ ಇದೆ ಕರ್ನಾಟಕದಲ್ಲಿ. ಹಾಗೆ ಕೆರೆ ಮೂಲ ಬಂದ್ರೆ 5.6% ಕೆರೆ ಮೂಲಗಳಿಂದ ನೀರನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಇನ್ನಿತರ ಮೂಲಗಳಿಂದ ಪೂರೈಕೆ ಆಗ್ತಕ್ಕಂಥ ನೀರಾವರಿಯ ಭಾಗ 12%. ಸೊ ಇದಿಷ್ಟು ಕರ್ನಾಟಕದಲ್ಲಿ ನೀರಾವರಿ ಅಂತ ಬಂದಾಗ ಇಷ್ಟು ಅಂಶಗಳನ್ನ ಪ್ರಮುಖವಾಗಿ ನೆನಪಿಡಿ. ನೀರಾವರಿ ಅಂದ್ರೇನು, ನೀರಾವರಿಯ ವಿಧಗಳ್ಯಾವು, ಯಾವ ಜಿಲ್ಲೆಗಳು ಯಾವ ನೀರಾವರಿಯಲ್ಲಿ ಯಾವ ಸ್ಥಾನದಲ್ಲಿದೆ, ಜೊತೆಗೆ ನೀರಾವರಿಯ ಪ್ರಮಾಣ ಯಾವ್ಯಾವ ಎಷ್ಟೆಷ್ಟಿದೆ ಅನ್ನೋದನ್ನ ಸರಿಯಾಗಿ ನೆನಪಿಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು
ಕರ್ನಾಟಕದಲ್ಲಿ ಜಲವಿದ್ಯುತ್ ಶಕ್ತಿಯ ಬಗ್ಗೆ ತಿಳಿಯೋಣ. ಓಕೆ, ಕರ್ನಾಟಕದಲ್ಲಿ ಜಲವಿದ್ಯುತ್ ಶಕ್ತಿ ಬಂದ್ರೆ ಕರ್ನಾಟಕದಲ್ಲಿ ಜಲಪಾತಗಳು ಯಥೇಚ್ಛವಾಗಿ ನಿರ್ಮಾಣ ಆಗುವುದರಿಂದ ಕರ್ನಾಟಕದಲ್ಲಿ ಭಾರತದಲ್ಲಿ ಒಟ್ಟಾರೆ ಜಲವಿದ್ಯುತ್ ಉತ್ಪಾದನೆಗೆ ಹೆಚ್ಚಿನ ಅವಕಾಶ ಇರ್ತಕ್ಕಂಥದ್ದು ಕರ್ನಾಟಕ. ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಹಲವಾರು ಮೂಲಗಳಿದೆ. ಈ ಕಲ್ಲಿದ್ದಲನ್ನು ಬಳಸಿಕೊಂಡು ಎಲ್ಲಿ ಕಲ್ಲಿದ್ದಲು ಹೆಚ್ಚಾಗಿ ದೊರೆಯುತ್ತೋ ಅಲ್ಲಿ ಶಾಖೋತ್ಪನ್ನ ವಿದ್ಯುತ್ ಘಟಕಗಳಿಂದ ವಿದ್ಯುತ್ ಅನ್ನು ಪೂರೈಕೆ ಮಾಡಬಹುದು, ಉತ್ಪಾದನೆ ಮಾಡಬಹುದು. ಪೆಟ್ರೋಲಿಯಂ ಮೂಲದಿಂದ, ಅಣು ಮೂಲದಿಂದ, ಅದರ ಜೊತೆಗೆ ಜಲವಿದ್ಯುತ್ ಜಲ ನದಿಗಳನ್ನು ಬಳಸ್ಕೊಂಡ್ಬಿಟ್ಟು ವಿದ್ಯುತ್ ಅನ್ನ ತಯಾರಿಸಬಹುದು. ಸೊ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಜಲವಿದ್ಯುತ್ ಉತ್ಪಾದನೆಗೆ ಹೆಚ್ಚಿನ ಅವಕಾಶಗಳಿದೆ. ಯಾಕೆಂದ್ರೆ ಈಗಾಗಲೇ ನಮ್ಗೆ ಗೊತ್ತಿದೆ, ಜಲಪಾತಗಳು ಹೆಚ್ಚು. ಅದರಲ್ಲೂ ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಿನ ಜಲಪಾತಗಳಿರುವುದಿಲ್ಲ. ಅಂದ್ರೆ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳಿಗಿಂತ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಎತ್ತರವಾದ ಜಲಪಾತದಿಂದ ಧುಮುಕೋದು, ಎತ್ತರದ ಪ್ರದೇಶದಿಂದ ಧುಮುಕಿ ಜಲಪಾತ ಸೃಷ್ಟಿಸೋದ್ರಿಂದ ಹೆಚ್ಚಿನ ವಿದ್ಯುತ್ ಉತ್ಪಾದನೆಗೆ ಅವಕಾಶಗಳಿದೆ. ತುಂಬಾ ಫೋರ್ಸ್ಫುಲ್ ಆಗಿ ಮೇಲಿನಿಂದ ಬೀಳೋದ್ರಿಂದ ಅದನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡತಕ್ಕಂಥ ಅವಕಾಶಗಳು ಕರ್ನಾಟಕದಲ್ಲಿ ಹೆಚ್ಚಾಗಿದೆ. ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆ ವಿಚಾರಕ್ಕೆ ಬಂದ್ರೆ ನೋಡಿ, ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಉತ್ಪಾದನೆ ಮಾಡಿ ಪೂರೈಕೆ ಮಾಡಿದ ಹೆಗ್ಗಳಿಕೆ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ. ಎಲ್ಲಿ ಶುರುವಾಯಿತು ಮೊಟ್ಟ ಮೊದಲ ವಿದ್ಯುತ್ ಉತ್ಪಾದನೆ, ಎಲ್ಲಾಯ್ತು, ಎಲ್ಲಿಗೆ ಪೂರೈಕೆ ಆಯ್ತು ಅಂತ ನೋಡಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರಮುಖ ಒಂದು ಚಿನ್ನದ ಗಣಿ ಇರ್ತಕ್ಕಂಥ ಪ್ರದೇಶ ಬಂದ್ಬಿಟ್ಟು ಕೋಲಾರ ಅಲ್ಲ. ಕೋಲಾರದ KGF ಅಂತ ಏನ್ ಕರಿತೀವಿ, ಕೋಲಾರ ಗೋಲ್ಡ್ ಫ್ಯಾಕ್ಟರಿ ಅಂತ ಏನ್ ಕರಿತೀವಿ, ಚಿನ್ನದ ಗಣಿ. ಆ ಚಿನ್ನದ ಗಣಿಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಅನ್ನ ಪೂರೈಸಲಿಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ 1902ರಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನ ಆರಂಭಿಸ್ತಾರೆ. ನೆನ್ಪಿಡ್ಬೇಕು, ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಯೋಜನೆ ಆರಂಭ ಆಗಿದ್ದು ಶಿವನ ಸಮುದ್ರ ಯೋಜನೆ 1902ರಲ್ಲಿ. ಉದ್ದೇಶ ಬಂದ್ಬಿಟ್ಟು ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಅನ್ನ ಪೂರೈಕೆ ಮಾಡುವುದು. ಸೊ ಆರಂಭ ಆಗುತ್ತೆ, ವಿದ್ಯುತ್ ಉತ್ಪಾದನೆ ಆಗುತ್ತೆ, ವಿದ್ಯುತ್ ಅನ್ನ ಪೂರೈಸ್ತಾ ಹೋಗ್ತಾರೆ. ಸೊ ಅನಂತರದಲ್ಲಿ ಏನಾಗುತ್ತೆ, 1940ರಲ್ಲಿ ನಾನು ಹೇಳ್ತಾ ಇರೋದು ಕರ್ನಾಟಕದ ಜಲವಿದ್ಯುತ್, ಇಲ್ಲಿ ನಾವು ಬೇರೆ ರಾಜ್ಯಗಳ ಜಲವಿದ್ಯುತ್ ಹೋಗ್ತಾ ಇದ್ದೀವಿ. 1940ರಲ್ಲಿ ಶಿಂಷಾ ಜಲವಿದ್ಯುತ್ ಯೋಜನೆ ಅಂತ ಆರಂಭ ಮಾಡ್ತಾರೆ. ಸೊ ಎರಡೂ ಕೂಡ ಶಿವನ ಸಮುದ್ರ ಮತ್ತು ಶಿಂಷಾ ಎರಡೂ ಕೂಡ ಕಾವೇರಿ ನದಿಯಿಂದ ನಿರ್ಮಿಸಲಾಗಿರ್ತಕ್ಕಂಥ ಜಲವಿದ್ಯುತ್ ಯೋಜನೆ. ಸೊ ಇಲ್ಲಿ ಎರಡು ಮೂಲಗಳಿಂದ ಪ್ರಮುಖವಾಗಿ ವಿದ್ಯುತ್ ಅನ್ನ ಪೂರೈಸ್ತಾ ಹೋಗ್ತಾರೆ. ಆದ್ರೆ ಬೇಡಿಕೆ ಹೆಚ್ಚಾದ ಮೇಲೆ, ಅಂದ್ರೆ ವಿದ್ಯುತ್ಗೆ ಬೇಡಿಕೆ ಹೆಚ್ಚಾಗ್ತಾ ಹೋದಾಗ 1947ರಲ್ಲಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಉತ್ಪಾದನಾ ಯೋಜನೆ ಅಂತ ಆರಂಭ ಮಾಡ್ತಾರೆ. ಎಲ್ಲಿ ಜೋಗ್ ಫಾಲ್ಸ್ ಇದೆಯಲ್ಲ, ಶರಾವತಿ ನದಿ ಏನಿದೆ, ಶರಾವತಿ ನದಿಯ ಜೋಗ ಜಲಪಾತ ಏನಿದೆಯಲ್ಲ, ಅಲ್ಲಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಯನ್ನು ಆರಂಭಿಸಿ ಅಪಾರ ಪ್ರಮಾಣದ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಕರ್ನಾಟಕದಲ್ಲಿ ಆರಂಭದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಜಲವಿದ್ಯುತ್ ಉತ್ಪಾದನಾ ಯೋಜನೆ. ಒಟ್ಟಾರೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ ಅಂತ ಅಂಕಿಅಂಶಗಳು ಹೇಳ್ತಾ ಇದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಜಲವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಕ್ಕಂಥ ಪ್ರಮುಖ ಸ್ಥಳಗಳು ಯಾವ ಪ್ರದೇಶಗಳಲ್ಲಿ ಜಲವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ರೆ, ಯಾವ ನದಿಗೆ ಅಡ್ಡಲಾಗಿ ಆ ಜಲವಿದ್ಯುತ್ ಉತ್ಪಾದನಾ ಯೋಜನೆ ಇದೆ ನೋಡಿ. ಕರ್ನಾಟಕ ಮ್ಯಾಪ್ ಅಲ್ಲಿ ಕೆಲವೊಂದು ಪ್ಲೇಸಸ್ ಕಾಣಿಸ್ತಾ ಇದೆ ನಿಮ್ಗೆ. ಇವೆಲ್ಲ ಕರ್ನಾಟಕದಲ್ಲಿ ಜಲವಿದ್ಯುತ್ ಉತ್ಪಾದನಾ ಪ್ರದೇಶ ನೋಡಿ. ಕಾವೇರಿ ನದಿಗೆ ಅಡ್ಡಲಾಗಿ ಎರಡು ಯೋಜನೆಗಳು ಬರ್ತಾ ಇದೆ, ಒಂದು ಶಿವನ ಸಮುದ್ರ ಮತ್ತು ಶಿಂಷಾ ನೋಡಿ. ಇಲ್ಲಿ ಎರಡು ಕೆಳಗಡೆ ಕಾಣಿಸ್ತಾ ಇದೆ ನಿಮಗೆ. ಕಾವೇರಿ ನದಿಗೆ ಕರ್ನಾಟಕದ ಕೆಳಭಾಗದಲ್ಲಿ ಶಿವನ ಸಮುದ್ರ, ಇದು ಶಿಂಷಾ ಜಲವಿದ್ಯುತ್ ಉತ್ಪಾದನಾ ಯೋಜನೆ, ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಯೋಜನೆ. ಹಾಗೆ ಶರಾವತಿ ಬಂದ್ರೆ ಅದೇ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಅಂತ ಹೇಳಿದ್ವಿ ನಾವು. ಇಲ್ಲಿ ಬರ್ತಾ ಇದೆ ನೋಡಿ, ಇದು ಕರ್ನಾಟಕದ ಮಹಾತ್ಮ ಗಾಂಧಿ ಜಲವಿದ್ಯುತ್ ಉತ್ಪಾದನಾ ಯೋಜನೆ ಶರಾವತಿ ನದಿಗೆ ನಿರ್ಮಾಣ ಮಾಡುತ್ತೆ. ಹಾಗೇನೆ ಬಹಳಷ್ಟು ಬರುತ್ತೆ, ಸೂಪ ಬರುತ್ತೆ, ನಾಗಜರಿ, ಕಾಳಿ ನದಿಗೆ ಕದ್ರಿ, ಕೊಡಸವಳ್ಳಿ ಅಂತಕ್ಕಂಥದ್ದು, ಜೊತೆಗೆ ವರಾಹಿ ಪ್ರಾಜೆಕ್ಟ್
ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ ಇಲ್ಲಿ ಬರ್ತಾ ಇದೆ ವರಾಹಿ ಪ್ರಾಜೆಕ್ಟ್ ಇದಿದೆ, ಜೊತೆಗೆ ಭದ್ರಾ ನದಿ ಅಲ್ಲ ಶಿವಮೊಗ್ಗದಲ್ಲಿ ಬರುತ್ತೆ ಭದ್ರಾ ನದಿ. ಈ ಭಾಗದ ನಮ್ಮ ಭಾಗದ ಪ್ರಮುಖ ನೀರಾವರಿ ಪೂರೈಕೆ ಮಾಡ್ತಕ್ಕಂತ ಒಂದು ಯೋಜನೆ ಭದ್ರಾ ನದಿ ತುಂಬಿತು ಅಂದ್ರೆ ನಮ್ಮ ಭಾಗದ ರೈತರು ಒಂದಷ್ಟು ನೆಮ್ಮದಿ ನಿಟ್ಟಿಸಿರು ಬಿಡ್ತಾರೆ, ಯಾಕೆಂದ್ರೆ ಕಾಲುವೆಗಳಲ್ಲಿ ನೀರು ಪೂರೈಕೆ ಆಗುತ್ತೆ. ಸೊ ಭದ್ರಾ ಎರಡು ಪ್ರಮುಖ ಉದ್ದೇಶಗಳನ್ನು ಹೊಂದಿದೆ. ಒಂದು ಕೃಷಿಗೆ ನೀರಾವರಿಯನ್ನು ಪೂರೈಕೆ ಮಾಡ್ತಕ್ಕಂಥದ್ದು, ಜೊತೆಗೆ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು. ಹಾಗೇನೆ ಭಾರಿ ಕಡಿಮೆ ಯೋಜನೆ ನಮ್ಮ ಹಿರಿಯೂರ ಹತ್ರ ಬರುತ್ತೆ ಅಲ್ವಾ, ಮೈಸೂರು ಒಡೆಯರು ಆರಂಭಿಸಿರ್ತಕ್ಕಂಥ ಎರಡು ಪ್ರಮುಖ ಯೋಜನೆಗಳು, ಒಂದು ಭಾರಿ ಕಡಿಮೆ, ಮತ್ತೊಂದು KRS ಅಣೆಕಟ್ಟು ಅಂತ ಏನ್ ಕರಿತೀವಿ, ಕೃಷ್ಣರಾಜಸಾಗರ ಅಣೆಕಟ್ಟು ಅಂತ ಎರಡು ಪ್ರಮುಖ. ಅದ್ರ ಜೊತೆಗೆ ತುಂಗಭದ್ರಾ ಅಣೆಕಟ್ಟು ಅಂತ ಕರಿತೀವಿ. ತುಂಗಾ ಮತ್ತು ಭದ್ರಾ ಎರಡು ನದಿಗಳು ಸೇರ್ಕೊಂಡು ಇದಕ್ಕೆ ಹೋಗುತ್ತೆ. ಈ ಒಂದಂಶ ನೆನ್ಪಿಟ್ಕೊಳ್ಳಿ, ಈ ತುಂಗಾ ಮತ್ತು ಭದ್ರಾ ನದಿಗಳು ಎರಡು ಸೇರ್ತಕ್ಕಂತ ಸ್ಥಳ ಯಾವ್ದಪ್ಪ, ಸಂಗಮ ಅಂತ ಕರಿತೀವಿ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ್ಲಿ ಅನ್ನೋ ಪ್ರದೇಶ ಬರುತ್ತೆ. ಶಿವಮೊಗ್ಗದಿಂದ ನೀವು ಚನ್ನಗಿರಿ ಮಾರ್ಗವಾಗಿ ಬಂದ್ರೆ ಅಲ್ಲಿ ಕೂಡ್ಲಿ ಅಂತ ಸಿಗುತ್ತೆ. ಆ ಕೂಡ್ಲಿ ತುಂಗಾ ಭದ್ರಾ ಎರಡು ನದಿಗಳು ಸೇರ್ತಕ್ಕಂತ ಸಂಗಮ ಸ್ಥಳ. ಸಂಗಮ ಕೂಡಲ ಸಂಗಮ ಅಂತ ಬರುತ್ತೆ ನೋಡಿ, ಕೂಡಲ ಸಂಗಮದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಲಪ್ರಭಾ ನದಿ ಕಾವೇರಿ ನದಿಯನ್ನ ಸೇರ್ಕೊಳ್ತಕ್ಕಂಥ ಜಾಗ. ಮಲಪ್ರಭಾ ಕೃಷ್ಣಾ ನದಿಯನ್ನ ಸೇರ್ಕೊಳ್ತಕ್ಕಂಥ ಜಾಗ, ಅದನ್ನ ಕೂಡಲ ಸಂಗಮ ಅಂತ ಕರೀತೀವಿ. ಸೊ ನದಿಗಳು ಒಂದಕ್ಕೊಂದು ಸೇರ್ಕೊಳ್ತಕ್ಕಂಥ ಸ್ಥಳವನ್ನ ನಾವು ಸಂಗಮ ಅನ್ನೋ ಹೆಸರಿನಿಂದ ಕರೀತೀವಿ. ಸೊ ಅದ್ರ ಜೊತೆಗೆ ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಮತ್ತೊಂದು ಪ್ರಮುಖವಾದ ಜಲಾಶಯ ಬರುತ್ತೆ, ಆಲ್ಮಟ್ಟಿ ಜಲಾಶಯ ಅಂತ. ಸೊ ಆಲ್ಮಟ್ಟಿ ಕೂಡ ವಿದ್ಯುತ್ ಉತ್ಪಾದನಾ ಯೋಜನೆಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಬರುತ್ತೆ. ಕೃಷ್ಣಾ ನದಿಯಿಂದ ನಿರ್ಮಿಸಿರ್ತಕ್ಕಂಥ ಜಲಾಶಯ ಆಲ್ಮಟ್ಟಿ ಡ್ಯಾಮ್, ಅದು ಕೂಡ ಜಲವಿದ್ಯುತ್ ಉತ್ಪಾದನಾ ಯೋಜನೆಗಳಲ್ಲಿ ಪ್ರಮುಖವಾಗಿ ಬರುತ್ತೆ. ಸೊ ಇದಿಷ್ಟು ಕರ್ನಾಟಕದಲ್ಲಿ ಜಲವಿದ್ಯುತ್ ಉತ್ಪಾದನಾ ಯೋಜನೆ, ಜಲವಿದ್ಯುತ್ ಶಕ್ತಿ ಅಂತ ಬಂದಾಗ ಪ್ರಮುಖ ಅಂಶಗಳನ್ನ ನೆನಪಿಡ್ತೇವೆ. ನೆಕ್ಸ್ಟ್ ಒಂದೆರಡು ಮೂರು ಜಲವಿದ್ಯುತ್ ಜಲ ವಿವಾದಗಳು ಅಂತ ಬರುತ್ತೆ. ಕರ್ನಾಟಕದಲ್ಲಿ ಜಲ ವಿವಾದಗಳು ಯಾವ ನದಿಗೆ ಸಂಬಂಧಪಟ್ಟಾಗಿದೆ ನೋಡ್ಬೇಡ. ಸೊ ನದಿ ನೀರಿನ ವಿವಾದ ಅಂದ ತಕ್ಷಣ ನಮಗೆಲ್ಲ ನೆನಪಾಗ್ತಕ್ಕಂಥದ್ದು ಕಾವೇರಿ ಸಮಸ್ಯೆ ಅಲ್ಲ. ಪ್ರತಿ ವರ್ಷ ಮಳೆಗಾಲ ಮುಗಿದು ಬೇಸಿಗೆ ಶುರುವಾಯಿತು ಅಂತಂದ್ರೆ ವಿವಾದಗಳು ಶುರುವಾಗುತ್ತೆ. ಏನ್ ವಿವಾದ? ಕಾವೇರಿ ನದಿ ನೀರನ್ನ ಬಿಟ್ಕೊಡ್ಬೇಕು, ನಮಗೆ ಬೆಳೆಗಳು ಒಣಗ್ತಾ ಇದೆ ಅಂತ ತಮಿಳುನಾಡಿನವರು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾರೆ ಅಲ್ವಾ. ಕರ್ನಾಟಕದವ್ರು ಏನ್ ಮಾಡ್ತಾರೆ, ನಮ್ಮ ಬೆಳೆಗಳಿಗೆ ನೀರಿಲ್ಲ, ನಾವು ಹೇಗೆ ಬೆಳಿಲಿಕ್ಕಾಗುತ್ತೆ ಅಂತ ಕರ್ನಾಟಕದವರು ವಾದ ಮಾಡ್ತಾರೆ. ಸೊ ನದಿ ಕರ್ನಾಟಕದ್ದು ಅಲ್ಲ, ತಮಿಳುನಾಡಿದ್ದು ಅಲ್ಲ. ಯಾಕೆ? ನದಿ ಪ್ರಕೃತಿಯ ಕೊಡುಗೆ ಅಲ್ಲ, ಸಹಜವಾಗಿ ಹರಿತಾ ಇದೆ. ಪ್ರಕೃತಿ ನಮಗೆ ಉಚಿತವಾಗಿ ನೀಡಿರ್ತಕ್ಕಂಥ ಹಲವಾರು ಸಂಪತ್ತುಗಳಲ್ಲಿ ಅತ್ಯಮೂಲ್ಯ ಸಂಪತ್ತು ನದಿ ಅಲ್ವಾ. ಜಲಮೂಲಗಳು, ಈ ನದಿಗಳನ್ನ ನಾವೇನ್ ಮಾಡ್ತಾ ಇದೀವಿ, ಗಡಿಗಳನ್ನ ಮಾಡ್ಕೊಂಡಿದ್ವಿ. ಭಾರತ ಇಷ್ಟು, ಕರ್ನಾಟಕ ಇಷ್ಟು, ಸೊ ಗಡಿಗಳನ್ನ ಮಾಡ್ಕೊಂಡು ಇಲ್ಲಿ ಹರಿತಕ್ಕಂಥದ್ದು ನಮ್ದು, ನಾವು ನಮ್ಮಲ್ಲಿ ಹರಿದು ಮುಂದ್ ಹೋದ್ಮೇಲೆ ನಿಮ್ದು, ನಾವು ಬಿಟ್ಟಾಗ ನೀವು ಬಳಸ್ಕೊಳ್ಬೇಕು ಅಂತ. ನಾವು ಇಲ್ಲ, ಹರಿತಾ ಇರ್ತಕ್ಕಂಥ ನದಿ ನಮಗೂ ಸೇರುತ್ತೆ, ನೀವು ಹೆಚ್ಚಿನ ಅಣೆಕಟ್ಟೆಗಳನ್ನ ಕಟ್ಕೊಂಡ್ರೆ ನಮಗೆ ನೀರು ಬರಲ್ಲ, ಅಣೆಕಟ್ಟೆಗಳನ್ನ ಕಟ್ಬೇಡಿ, ಇಷ್ಟು ನೀರನ್ನ ನಮಗೆ ಬಿಡಿ ಅಂತ ಮುಂದಿನ ಜಿಲ್ಲೆಯವರು, ಮುಂದಿನ ರಾಜ್ಯದವರು ವಾದ ಮಾಡ್ತಾರೆ. ಸೊ ಜಲ ವಿವಾದ ಅಂತ ಬಂದಾಗ ಪ್ರಮುಖವಾಗಿ ಎರಡು ನದಿ ನೀರಿನ ಜಲ ವಿವಾದಗಳಲ್ಲಿ ಪ್ರಮುಖವಾಗಿ ಎರಡು ಬರ್ತಾ ಇದೆ. ಒಂದು ಕಾವೇರಿ ಜಲ ವಿವಾದ, ಮತ್ತೊಂದು ಕೃಷ್ಣಾ ನದಿಯ ಜಲ ವಿವಾದ. ಈಗ ಒಂದು ನದಿ ಆ ರಾಜ್ಯದಲ್ಲಿ ಹುಟ್ಟಿ ಆ ರಾಜ್ಯದಲ್ಲಿ ಅಷ್ಟೇ ಹರಿತಾ ಇದೆ ಎಂದಾಗ ಏನು ವಿವಾದಗಳು ಬರಲ್ಲ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಶರಾವತಿ ಇರ್ಲಿ, ಕಾಳಿ ಇರ್ಲಿ, ಬೆಡ್ತಿ ಇರ್ಲಿ, ಗಂಗಾವಳಿ ಇರ್ಲಿ, ಇವೆಲ್ಲ ಪಶ್ಚಿಮಾಭಿಮುಖವಾಗಿ ಹರಿಯುತ್ತಲ್ಲಪ್ಪ, ಇಲ್ಲಿಂದ ಹುಟ್ಟುತ್ತೆ, ಹಾಗೆ ಬಿಟ್ಟು ಬಂಗಾಳದಲ್ಲಿ ಸೇರುತ್ತೆ, ಯಾವ ಬೇರೆ ರಾಜ್ಯಕ್ಕೂ ಅದು ಎಂಟರ್ ಆಗಲ್ಲ. ಸೊ ಹಾಗಾಗಿ ಆ ನದಿಗಳಲ್ಲಿ ವಿವಾದ ಬರಲ್ಲ. ಸೊ ವಿವಾದ ಎಲ್ಲಿ ಬರುತ್ತೆ? ಒಂದು ರಾಜ್ಯದಲ್ಲಿ ಹುಟ್ಟಿ ಮತ್ತೊಂದು ರಾಜ್ಯದಲ್ಲಿ ಹರಿತಾ ಹೋದಾಗ ಅಲ್ಲಿ ನೀರಿನ ಪಾಲು ಶುರುವಾಗುತ್ತೆ.
ಕಾವೇರಿ ಜಲ ವಿವಾದ ಅಂತ ಬಂದಾಗ ಕರ್ನಾಟಕ, ತಮಿಳುನಾಡು ಮುಂದೆ ಕೇರಳ, ಪಾಂಡಿಚೇರಿಗೂ ಕೂಡ ಅದು ಪಾಸ್ ಆಗ್ತಾ ಹೋಗುತ್ತೆ. ಆದ್ರೆ ವಿವಾದ ತಾರಕಕ್ಕೆ ಇರೋದು ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ. ಇದು ಅಂದಿನಿಂದ ಇರ್ತಕ್ಕಂಥ ಜ್ವಲಂತ ಸಮಸ್ಯೆ. ಇವತ್ತಿಗೂ ಅದು ಬಗೆಹರಿದಿಲ್ಲ, ಮುಂದೆ ಬಗೆಹರಿಯಲ್ಲ ಅಂತ ಕಾಣಿಸ್ತದೆ. ಯಾಕೆಂದ್ರೆ ಅದು ಹಾಗೆ ಬಂದ್ಬಿಟ್ಟಿದೆ. ಕಾವೇರಿ ಜಲ ವಿವಾದವನ್ನ ಬಗೆಹರಿಸಲಿಕ್ಕೆ ಒಂದು ಪ್ರಾಧಿಕಾರ ಅಂತ ನೇಮಕ ಮಾಡಿದ್ದಾರೆ. ಅವರು ಎಷ್ಟು ಮಳೆಯಾಗಿದೆ, ಆ ಡ್ಯಾಮ್ ನಲ್ಲಿ ಎಷ್ಟು ನೀರಿದೆ, ಸಂಗ್ರಹಣ ಪ್ರಮಾಣ, ಅದು ಎಷ್ಟು ಹೆಕ್ಟೇರ್ ಭೂಪ್ರದೇಶಕ್ಕೆ ನೀರಾವರಿಗೆ ಬಳಕೆ ಆಗುತ್ತೆ, ಇನ್ನೆಷ್ಟು ಬಿಡಬಹುದು ಅನ್ನೋದ್ರ ಬಗ್ಗೆ ವರದಿ ಕೊಟ್ಟು ಅದನ್ನ ಬಗೆಹರಿಸ್ತಾ ಹೋಗ್ತೀವಿ. ಇನ್ನ ಕೃಷ್ಣಾ ನದಿಗೆ ಬಂದ್ರೆ ಕೃಷ್ಣಾ ನದಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳಲ್ಲಿ ಹರಿಯುತ್ತೆ. ಸೊ ಉತ್ತರ ಕರ್ನಾಟಕದ ನದಿ ನೀರಿನ ವಿವಾದಗಳಲ್ಲಿ ಕೃಷ್ಣಾ ನದಿ ನೀರಿನ ವಿವಾದ, ಮಲಪ್ರಭಾ, ಘಟಪ್ರಭಾ ದೊಡ್ಡ ಚಳವಳಿನೇ ಮಾಡಿದ್ರು ನೋಡಿ. ಸೊ ಇಲ್ಲಿ ಯಾವುದೇ ಜಲ ವಿವಾದಗಳಿರಲಿ, ಮುಖ್ಯವಾಗಿ ಸಾಮರಸ್ಯ ಅಂತಕ್ಕಂಥದ್ದು ಮುಖ್ಯ. ಎಲ್ಲ ರಾಜ್ಯಗಳಲ್ಲೂ ಜಲ ವಿವಾದಗಳು ಇದ್ದಿದ್ದೆ. ಆದ್ರೆ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಯಾರು ಕೂಡ ಗೆರೆ ಕೊರ್ಕೊಂಡು ಇದಿಷ್ಟು ನಂದು ಇದಿಷ್ಟು ನಿಂದು ಅಂತ ಹೇಳಿಕ್ಕಾಗಲ್ಲ. ಪ್ರಕೃತಿ ಉಚಿತವಾಗಿ ನಮಗೆ ಕೊಟ್ಟಿದೆ. ನಾವು ಅದನ್ನ ಸಾಮರಸ್ಯದಿಂದ ಪರಸ್ಪರ ಅರ್ಥ ಮಾಡಿಕೊಂಡು ಪರಸ್ಪರ ಮಾತುಕತೆಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ಅದನ್ನ ವ್ಯವಸ್ಥಿತವಾಗಿ ಉಪಯೋಗಕ್ಕೆ ಬಳಸ್ಕೊಳ್ಬೇಕು. ಬಿಟ್ರೆ ಹೊಡೆದಾಟದಿಂದ, ಕಿತ್ತಾಟದಿಂದ, ಕಾನೂನು ಸಮರದ ಮೂಲಕ ಅದಕ್ಕೆ ಯಾವುದೇ ಪ್ರಯೋಜನ ಇರಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಿದ್ರು. ಅದೇನ್ ಮಾಡುತ್ತೆ, ಒಂದು ಆಯೋಗ ರಚನೆ ಮಾಡುತ್ತೆ. ಆ ಆಯೋಗದವರು, ಆ ಪ್ರಾಧಿಕಾರದವರು ಏನ್ ವರದಿ ಕೊಡ್ತಾರೆ, ಆ ವರದಿಯ ವಸ್ತುನಿಷ್ಠತೆ ಮೇಲೆ ಅದನ್ನ ಮಂಜೂರು ಮಾಡುವ ಹಾಗೆ, ಅದರ ಪ್ರಕಾರ ನಡ್ಕೊಂಡು ಹೋಗೋ ಹಾಗೆ ಮಾರ್ಗದರ್ಶನಗಳನ್ನ ಮಾಡುತ್ತೆ. ಸೊ ವಿವಾದ ಮತ್ತು ಸಾಮರಸ್ಯಗಳು ಇವತ್ತು ನಿನ್ನೆದಲ್ಲ, ಹಿಂದಿನಿಂದಲೂ ಇದೆ, ಇವತ್ತಿಗೂ ಇದೆ. ಸೊ ಮುಂದೂ ಕೂಡ ಈ ವಿವಾದಗಳು ಇದೆ. ಸೊ ಒಟ್ಟಾರೆ ಕರ್ನಾಟಕದ ಜಲ ಸಂಪನ್ಮೂಲ ಅಂತ ಬಂದಾಗ ಕರ್ನಾಟಕದ ಪ್ರಮುಖ ನದಿಗಳು ಯಾವುದು, ಅವನ್ನ ಪೂರ್ವಾಭಿಮುಖ, ಪಶ್ಚಿಮಾಭಿಮುಖ ಅಂತ ಭಾಗ ಮಾಡ್ತೀವಿ. ಪೂರ್ವಾಭಿಮುಖದಲ್ಲಿ ಯಾವ್ದು ಬರುತ್ತೆ, ಅದರ ಹುಟ್ಟು ಎಲ್ಲಿ, ಎಷ್ಟು ದೂರ ಹರಿಯುತ್ತೆ, ಕರ್ನಾಟಕದಲ್ಲಿ ಎಷ್ಟು ಹರಿಯುತ್ತೆ, ಅದರ ಉಪನದಿಗಳು ಯಾವುದು, ಅದರ ಉಪಯೋಗಗಳೇನು. ಇದನ್ನ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ಪ್ರಮುಖ ನದಿಗಳು ಯಾವುದು, ಯಾವ ಜಲಪಾತಗಳು ಪ್ರಮುಖ ಅಂತ ನೋಡ್ತಾ ಬಂದ್ವಿ. ಸೊ ಹಾಗೇನೆ ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಯೋಜನೆಗಳನ್ನ ನೋಡಿದ್ವಿ. ಹಾಗೇನೆ ಜಲ ವಿವಾದಗಳು ಏನಾಗಿದೆ ಅಂತ ನೋಡಿದ್ವಿ. ಹಾಗೇನೆ ನೀರಾವರಿ ವ್ಯವಸ್ಥೆ ಬಗ್ಗೆ ನೋಡಿದ್ವಿ. ಸೊ ಇದಿಷ್ಟು ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ನೀಟಾಗಿ ಮತ್ತೊಂದ್ಸರಿ ಟೆಕ್ಸ್ಟ್ ಬುಕ್ ಅನ್ನ ನೀಟಾಗಿ ಓದಿ ಪಾಯಿಂಟ್ ಗಳನ್ನ ಮಾಡ್ಕೊಳ್ಳಿ. ಅಭ್ಯಾಸದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ನೀಟಾಗಿ ಉತ್ತರಿಸಿ. ಏನಾದರೂ ನಿಮಗೆ ಸಮಸ್ಯೆಗಳಿದ್ದಲ್ಲಿ ನೀವು ಶಿಕ್ಷಕರನ್ನ ಸಂಪರ್ಕಿಸಿ ಅವರ ಮೂಲಕ ಪರಿಹರಿಸಿಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ರೆಫರ್ ಮಾಡಿ ಯಾವ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳ್ತಾರೆ, ಜೊತೆಗೆ ಕರ್ನಾಟಕ ಯಾವ ಪ್ರಮುಖ ನದಿಗಳನ್ನ ಗುರುತಿಸ್ಲಿಕ್ಕೆ ಕೇಳ್ತಾರೆ ಅಥವಾ ಯಾವ ಜಲವಿದ್ಯುತ್ ಉತ್ಪಾದನಾ ಘಟಕಗಳನ್ನ ಗುರುತಿಸ್ಲಿಕ್ಕೆ ಕೇಳ್ತಾರೆ, ಅವುಗಳನ್ನ ಬರೆದು ಅಭ್ಯಾಸ ಮಾಡಿ. ಸೊ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠದ ಜೊತೆ ನಿಮ್ಮನ್ನ ಭೇಟಿ ಮಾಡಿ. ನಮಸ್ಕಾರ.